ಹೆಚ್ಸಿಎ ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ಅಪಘಾತ ಹೊಂದಿದ ಬಾಲಕಿಯ ಅಂಗಾಂಗ ದಾನಕ್ಕೆ ಒಪ್ಪಿದ ಪೋಷಕರು. ಅಂಗಾಂಗ ದಾನ ಮಾಡಿ 6 ಮಂದಿಗೆ ಬೆಳಕಾದ ಬಾಲಕಿ. ಮೆಚ್ಚುಗೆ ವ್ಯಕ್ತಪಡಿಸಿದ ಹಿಮ್ಸ್ ನಿರ್ದೇಶಕ ಡಾಕ್ಟರ್ ರಾಜಣ್ಣ. ಹಾಸನದಲ್ಲಿ ಮತ್ತೆ ಪುಡಿ ರೌಡಿಗಳ ಅಟ್ಟಹಾಸ. ಬೆಳ್ಳಂಬೆಳಗ್ಗೆ ಅಂಗಡಿಯಲ್ಲಿದ್ದ ಯುವಕನ ಮೇಲೆ ಮಾರಣಾಂತಿಕ ಹಲ್ಲೆ. ಪರಿಶೀಲನೆ ನಡೆಸಿ ತನಿಖೆಗೆ ಮುಂದಾದ ಪೊಲೀಸರು. ಸತತವಾಗಿ ಸುರಿಯುತ್ತಿರುವ ಮಳೆ. ಸಕಲೇಶಪುರ ತಾಲೂಕಿನ ಯಡಕುಮರಿ ರೈಲ್ವೆ ಮಾರ್ಗದಲ್ಲಿ ಭೂಕುಸಿತ. ತೆರವು ಕಾರ್ಯದಲ್ಲಿ ತೊಡಗಿರುವ 700 ಕಾರ್ಮಿಕರು. ಮುಂದುವರೆದ ಸವಾಲಿನ ದುರಸ್ತಿ ಕಾರ್ಯ. ಅಪಘಾತವೊಂದರಲ್ಲಿ ಸಾವನ್ನಪ್ಪಿದ ಬಾಲಕಿಯ ಅಂಗಾಂಗ ದಾನ ಮಾಡಲು ಒಪ್ಪಿದ ಪೋಷಕರ ದೃಢ ನಿರ್ಧಾರ ಶ್ಲಾಘನೀಯವಾಗಿದ್ದು, ಇದರಿಂದ 6 ಜನರ ಪ್ರಾಣ ಉಳಿಸಿದಂತಾಗಿದೆ ಎಂದು ಹಿಮ್ಸ್ ನಿರ್ದೇಶಕ ಡಾಕ್ಟರ್ ರಾಜಣ್ಣ ತಿಳಿಸಿದರು. ಹಾಸನ ನಗರದ ಹಿಮ್ಸ್ ನಿರ್ದೇಶಕರ ಸಭಾಂಗಣದಲ್ಲಿ ಮಾಧ್ಯಮಕ್ಕೆ ಮಾಹಿತಿ ನೀಡಿದ ಅವರು, 7ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿವೇಕಾನಂದ ಶಾಲೆಯಲ್ಲಿ ಶಿಕ್ಷಣ ಪಡೆಯುತ್ತಿರುವ 13 ವರ್ಷದ ಬಾಲಕಿ ಚಂದನಾಗೆ ಜುಲೈ 23ರಂದು ತಿಪಟೂರಿನಲ್ಲಿ ರಸ್ತೆ ಅಪಘಾತವಾಗಿದ್ದು, ತಿಪಟೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ದಾಖಲಾಗಿದ್ರು. ಅಲ್ಲಿಂದ ಹೆಚ್ಚಿನ ಚಿಕಿತ್ಸೆಗಾಗಿ ಹಾಸನದ ಖಾಸಗಿ ಆಸ್ಪತ್ರೆಯಲ್ಲಿ ದಾಖಲಾಗಿ ಇವರ ಮೆದುಳು ನಿಷ್ಕ್ರಿಯಗೊಂಡಿದ್ದು, ಅವರ ಹೃದಯ, ಲಿವರ್, ಕಿಡ್ನಿ ಮತ್ತು ಇತರೆ ಅಂಗಾಂಗಗಳು ಉತ್ತಮವಾಗಿ ಕೆಲಸ ಮಾಡುತ್ತಿದ್ದರಿಂದ ಅವರ ತಂದೆ ತಾಯಿಗಳು ಅತ್ಯಂತ ನೋವು ಮತ್ತು ದುಃಖದ ಸಮಯದಲ್ಲೂ ಸಹ ಸ್ವಯಂ ಅಂಗಾಂಗ ದಾನ ಮಾಡಲು ಒಪ್ಪಿಗೆ ನೀಡಿದ್ರು. ಜುಲೈ 27ರಂದು ರೋಗಿಯನ್ನ ಹಿಮ್ಸ್ ಆಸ್ಪತ್ರೆಗೆ ಸ್ಥಳಾಂತರ ಮಾಡಿ ಅಂಗಾಂಗ ದಾನಕ್ಕೆ ಸಂಬಂಧಿಸಿದ ಎಲ್ಲ ಪ್ರಕ್ರಿಯೆಗಳನ್ನು ಮಾಡಲಾಯಿತು. ಸೋಮವಾರದಂದು ಬೆಳಗ್ಗೆ 3:30ರಿಂದ 6:30 ತನಕ ಅಂಗಾಂಗ ಪಡೆಯುವ ಪ್ರಕ್ರಿಯೆ ನಡೆದಿರುತ್ತದೆ. ಈ ಅಂಗಾಂಗ ದಾನವು ಹಿಮ್ಸ್ ಆಸ್ಪತ್ರೆಯಲ್ಲಿ ಹಾಗೂ ಹಾಸನ ಜಿಲ್ಲೆಯಲ್ಲಿ ಪ್ರಪ್ರಥಮ ಬಾರಿಗೆ ನಡೆದಿರುತ್ತದೆ. ಈ ಹಿಂದೆ ಹಲವು ಬಾರಿ ಹಿಮ್ಸ್ ತಂಡವು ಪ್ರಯತ್ನ ನಡೆಸಿದ್ರೂ ಸಫಲವಾಗಿರಲಿಲ್ಲ. ತದನಂತರ ಹಿಮ್ಸ್ ತಂಡದ ಅರವಳಿಕೆ ವಿಭಾಗದ ತಜ್ಞರ ಅವಿರತ ಪ್ರಯತ್ನ, ಜೀವನ ಸಾರ್ಥಕತೆ ಸಹಯೋಗದೊಂದಿಗೆ ಡಾಕ್ಟರ್ ರಾಜೇಗೌಡ ಇವರ ನೇತೃತ್ವದಲ್ಲಿ ಯಶಸ್ವಿಯಾಗಿ ಶಸ್ತ್ರಚಿಕಿತ್ಸೆ ನಡೆಸಲಾಯಿತು ಎಂದರು. ಸರ್ಕಾರದಿಂದ ಮಾನ್ಯತೆ ಪಡೆದ ಸಂಸ್ಥೆ ಮಾತ್ರ ಇದಕ್ಕೆ ಅವಕಾಶ ಹಿಮ್ಸ್ ಪಡೆದಿದೆ. ಹಿಮ್ಸ್ ಮೊದಲ ಬಾರಿಗೆ ಟ್ರಾನ್ಸ್ಪ್ಲಾಂಟ್ ಮಾಡಿರೋದು ರಾಜ್ಯದಲ್ಲೇ ಮೊದಲು. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸರ್ಕಾರಿ ಆಸ್ಪತ್ರೆ ವೈದ್ಯರ ಸಲಹೆ ಪಡೆದು ಶಸ್ತ್ರಚಿಕಿತ್ಸೆ ಮಾಡಲಾಗಿದೆ. ಕಿಡ್ನಿ ಮತ್ತು ಲಿವರ್ ವಿಫಲ ಆಗಿರುವ ರೋಗಿಗಳಿಗೆ ಜೋಡಣೆ ಮಾಡಲು ಅತಿ ಶೀಘ್ರದಲ್ಲಿ ಈ ಅಂಗಾಂಗಗಳನ್ನು ಕಳುಹಿಸಿಕೊಡಲಾಗುವುದು. ಇದರಿಂದ ಕುಮಾರಿ ಚಂದನರವರ ತಂದೆ ವಸಂತಕುಮಾರ್ ತಂದೆ ತಾಯಿಗಳು ತಮ್ಮ ಮಗಳನ್ನ ಬೇರೆಯವರ ಮೂಲಕ ನೋಡಬಹುದು ಮತ್ತು ಇವರ ಈ ಉದಾರತೆಯಿಂದಾಗಿ ಅಂಗಾಂಗ ದಾನ ಪಡೆದ ಕುಟುಂಬದವರು ತಮ್ಮ ಮನೆಯಲ್ಲಿ ಹೊಸ ಬೆಳಕು ಕಾಣಲಿದ್ದಾರೆ. ಈ ಮೂಲಕ ಕುಮಾರಿ ಚಂದನ ತಂದೆ ತಾಯಿಗಳು ಬೇರೆ ಕುಟುಂಬದವರಿಗೆ ಹೊಸ ಜೀವನ ಮತ್ತು ಹೊಸ ಬೆಳಕು ನೀಡಿ ಸಮಾಜಕ್ಕೆ ಮಾದರಿಯಾಗಿದ್ದಾರೆ ಎಂದು ಶ್ಲಾಘಿಸಿದರು. ಪ್ರಾಂಶುಪಾಲ ಡಾಕ್ಟರ್ ಬಿಸಿ ರವಿಕುಮಾರ್, ಆಡಳಿತಾಧಿಕಾರಿ ರೇಖಾ, ಅರವಳಿಕೆ ಮುಖ್ಯಸ್ಥ ಡಾಕ್ಟರ್ ಹನುಮಂತಪ್ಪ, ಡಾಕ್ಟರ್ ರಾಮನಾಥ್, ರಾಘವೇಂದ್ರ ಪ್ರಸಾದ್, ಡಾಕ್ಟರ್ ಅನುಪಮಾ, ಡಾಕ್ಟರ್ ವಿಶ್ವನಾಥ್, ಡಾಕ್ಟರ್ ಆಲೇಶ್ ಇತರರು ಉಪಸ್ಥಿತರಿದ್ದರು. ಹೆಚ್ಸಿಎ ನ್ಯೂಸ್ ಹಾಸನ್. ನಮ್ಮ ಸಂಸ್ಥೆಯಲ್ಲಿ ಬೆಳಿಗ್ಗೆ 4:30ರಿಂದ 6:30 ತನಕ ಒಂದು ವಿಶಿಷ್ಟವಾದ, ಅಪೂರ್ವವಾದ ಮತ್ತು ಮೊಟ್ಟ ಮೊದಲ ಬಾರಿಗೆ ನಮ್ಮ ಜಿಲ್ಲೆ ಮತ್ತು ನಮ್ಮ ಸಂಸ್ಥೆಯಲ್ಲಿ ಒಂದು ಶಸ್ತ್ರಚಿಕಿತ್ಸೆಯನ್ನು ನಡೆಸಿ ಬಹು ಅಂಗಾಂಗಗಳನ್ನು ಒಂದು ಬಾಲಕಿ ಮೆದುಳು ನಿಷ್ಕ್ರಿಯಗೊಂಡು ಅಪಘಾತವಾದ್ದರಿಂದ ಮೆದುಳು ನಿಷ್ಕ್ರಿಯಗೊಂಡು ಬೇರೆ ಅಂಗಾಂಗಗಳು ಕೆಲಸ ಮಾಡುತ್ತಿದ್ದು, ಅಂಥ ಬಾಲಕಿಯವರ ತಂದೆ ತಾಯಿಯವರಿಗೆ ನಾವು ಮನವರಿಕೆ ಮಾಡಿಕೊಟ್ಟು ಅಂಗಾಂಗಗಳ ಉಪಯೋಗದ ಬಗ್ಗೆ ಮಾಹಿತಿ ತಿಳಿಸಿ ಒಪ್ಪಿಗೆ ಪಡೆದು ಶಸ್ತ್ರಚಿಕಿತ್ಸೆಯನ್ನು ಮಾಡಿ ಆ ಅಂಗಾಂಗಗಳನ್ನು ಶಸ್ತ್ರಚಿಕಿತ್ಸೆಯನ್ನು ಮಾಡಲು ಬೆಂಗಳೂರಿನಿಂದ ಕೆಲವು ಟ್ರಾನ್ಸ್ಪ್ಲಾಂಟ್ ಸರ್ಜನ್ಸು ಬಂದು ಅಂಗಾಂಗಗಳನ್ನೆಲ್ಲ ಆಪರೇಷನ್ ಶಸ್ತ್ರಚಿಕಿತ್ಸೆಯ ಮೂಲಕ ಪಡೆದಿದ್ದಾರೆ. ಆ ರೀತಿ ಪಡೆದ ಅಂಗಾಂಗಗಳನ್ನು ನಾವು ಸರ್ಕಾರ ನಿಗದಿಪಡಿಸಿದ ರೆಕಗ್ನೈಸ್ಡ್ ಸಂಸ್ಥೆಗಳಿಗೆ ಕಳುಹಿಸಿಕೊಟ್ಟಿದ್ದೇವೆ. ಕಿಡ್ನಿಯನ್ನು 2 ಕಿಡ್ನಿಗಳು ಮತ್ತು 1 ಲಿವರನ್ನು ಕಳಿಸಿದ್ದೇವೆ ಮತ್ತು ಕಣ್ಣಿನ ಡೊನೇಷನ್ನು ಸಹ ಮಾಡಿದ್ದಾರೆ. ಇದು ಹಣಕ್ಕಾಗಿ ಪೀಡಿಸುತ್ತಿದ್ದ ಪುಡಿ ರೌಡಿ ಗ್ಯಾಂಗ್ ಸೋಮವಾರದಂದು ಬೆಳ್ಳಂಬೆಳಗ್ಗೆ ಆಟೋದಲ್ಲಿ ಬಂದು ಹಾಲಿನ ಡೈರಿ ಅಂಗಡಿಯಲ್ಲಿ ವ್ಯಾಪಾರ ಮಾಡುತ್ತಿದ್ದ ಯುವಕನ ಮೇಲೆ ಮಾರಕಾಸ್ತ್ರಗಳಿಂದ ಮನಸೋಇಚ್ಛೆ ಹಲ್ಲೆ ಮಾಡಿದ ಘಟನೆ ಹಾಸನ ನಗರ ಹೊರವಲಯದಲ್ಲಿ ಕೌಶಿಕ ಗೇಟ್ ಬಳಿ ನಡೆದಿದೆ. ಹಳೆ ದ್ವೇಷವನ್ನಿಟ್ಟುಕೊಂಡು ಕ್ಷುಲ್ಲಕ ಕಾರಣಕ್ಕೆ ಸತೀಶ್ ಎಂಬ ಯುವಕನ ಮೇಲೆ ಪುಡಿ ರೌಡಿಗಳು ಮಾರಕಾಸ್ತ್ರಗಳಿಂದ ಹಲ್ಲೆ ನಡೆಸಿದ್ದು, ಗಂಭೀರ ಗಾಯಗೊಂಡ ಯುವಕನಿಗೆ ಹಾಸನದ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಲಾಗುತ್ತಿದೆ. ಮಾರಕಾಸ್ತ್ರಗಳಿಂದ ತಲೆ, ಕುತ್ತಿಗೆ, ಕೈ ಸೇರಿದಂತೆ ದೇಹದ ವಿವಿಧ ಭಾಗಗಳಿಗೆ ಲಾಂಗ್ನಿಂದ ಕೊಚ್ಚಲಾಗಿದೆ. ಸಾವು ಬದುಕಿನ ನಡುವೆ ಹೋರಾಟ ನಡೆಸುತ್ತಿರುವ ಯುವಕ ನಂದಿನಿ ಪಾರ್ಲರ್ ನಡೆಸುತ್ತಿದ್ರು. ಘಟನೆ ಹಿಂದೆ ಕೊಲೆ ಆರೋಪ ಪ್ರಕರಣದಲ್ಲಿ ಜೈಲು ಸೇರಿದ್ದ ಮತ್ತು ಹಲವಾರು ಪ್ರಕರಣಗಳಲ್ಲಿ ಭಾಗಿಯಾಗಿರುವ ರಾಜು ರೌಡಿಶೀಟರ್ ಸಮುದ್ರವಳ್ಳಿ ಅಶೋಕ್ ಕೈವಾಡವಿದೆ ಎಂದು ಯುವಕನ ಕುಟುಂಬಸ್ಥರು ಆರೋಪಿಸಿದ್ದಾರೆ.
ರೌಡಿಗಳ ಬಗ್ಗೆ ತಿಂಗಳುಗಳ ಹಿಂದೆಯೇ ಈ ಬಗ್ಗೆ ಪೊಲೀಸರಿಗೆ ಮಾಹಿತಿ ನೀಡಲಾಗಿತ್ತು. ಹಣಕ್ಕಾಗಿ ಅನೇಕ ತಿಂಗಳಿಂದ ಪುಡಿ ರೌಡಿಗಳು ಪೀಡಿಸುತ್ತಿದ್ರು. ಮೊಬೈಲ್ಗೆ ಕರೆ ಮಾಡಿ ಬೆದರಿಕೆ ಕೂಡ ಹಾಕಿದ್ರು. ಆದರೂ ಪೊಲೀಸರು ಯಾವುದೇ ಕ್ರಮ ಕೈಗೊಳ್ಳಲಿಲ್ಲ ಎಂದು ಆಸ್ಪತ್ರೆಯಲ್ಲಿ ಸಂಬಂಧಿಕರು ಆಕ್ರೋಶ ವ್ಯಕ್ತಪಡಿಸಿದರು. ಪೊಲೀಸರು ಕೂಡಲೇ ಆರೋಪಿಗಳನ್ನು ಬಂಧಿಸಬೇಕೆಂದು ಆಗ್ರಹಿಸಿದ್ದಲ್ಲದೆ ಪೊಲೀಸರ ಎದುರೇ ಪೊಲೀಸರಿಗೆ ಧಿಕ್ಕಾರವನ್ನ ಹಲ್ಲೆಗೊಳಗಾದ ಯುವಕನ ತಾಯಿ ಕೂಗಿದ್ರು. ಹಾಸನ ನಗರದ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು, ವಿಷಯ ತಿಳಿದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜಿತಾ ಅವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಈಗಾಗಲೇ ವಿಶೇಷ ತನಿಖಾ ಪೊಲೀಸ್ ತಂಡ ರಚಿಸಿ ಆರೋಪಿಗಳನ್ನು ಹಿಡಿಯಲು ಬಲೆ ಬೀಸಿದ್ದಾರೆ. ಇನ್ನು ಸಾವು ಬದುಕಿನ ನಡುವೆ ಹೋರಾಟ ನಡೆಸುತ್ತಿರುವ ಸತೀಶ್ ಸಂಬಂಧಿಕರು ಹಾಗೂ ಸ್ನೇಹಿತರು ಆಸ್ಪತ್ರೆ ಮುಂದೆ ಜಮಾಯಿಸಿದರು. ಮುನ್ನೆಚ್ಚರಿಕಾ ಕ್ರಮವಾಗಿ ಕೊಲೆ ನಡೆದ ಸ್ಥಳಕ್ಕೆ ಮತ್ತು ಆಸ್ಪತ್ರೆ ಮುಂದೆ ಹೆಚ್ಚಿನ ಪೊಲೀಸ್ ಸಿಬ್ಬಂದಿಯನ್ನು ಆಯೋಜಿಸಲಾಗಿತ್ತು. HCN ನ್ಯೂಸ್ ಹಾಸನ್. ಮನೆ ಬಂದು ತೆಗೆದ್ಬಿಟ್ಟು ಅವ್ರ ಕಡೆ ಕೊಟ್ಟಿದ್ದ ಬಂದು ಇತರವ್ರು ಬಂದಲ್ಲ ನಾಗದಲ್ಲೂ ಒಬ್ಬ ತಪ್ಪಗೆ ಕೆಂಪುಗಾವನೆ ನಾನು ನೋಡಿದೆ ಅವ್ರು ಚೆನ್ನಾಗಿ ನೋಡ್ಬಿಟ್ಟು ಬಾಗಿಲು ತೆಗಿ ಅಂತ ಯಾಕೆ ತೆಗಿಲಿ ಬಾಗ್ಲ ತೆಗಿಯಕ್ಕೆ ಬಾಗ್ಲ ಅಂತ ಈ ಹುಡುಗ ಬಾಗಿಲು ತೆಗಿ ಅಂತ ನೀನು ಮಾತಾಡೋಣಂತ ಚಿಟಿಕೆ ತಗೊಂಡು ಮ್ಯಾಗಳಿಂದ ಚಿಟಿಕೆ ತಗೊಂಡು ಯಾರು ಯಾಕೆ ಬೇಕು ಯಾಕೆ ಸುಲಭ ಅಲ್ಲಿ ಏನೇ ಅಂತ ಏನಂತ ನಾನು ಆಡಲ್ಲ ಕಷ್ಟ ಮಾತಾಡೋ ಸುಲಭ ನಾನು ಅಂದೆ ನಾನು ಅನ್ನೆಲ್ಲ ಕಷ್ಟ ಮಾತಾಡುವಂತೆ ಆಗ ಅನ್ನೋದಕ್ಕೆ ಇತ್ತ ಬಂದು ಇದಕ್ಕೆ ರೇಟಿಂಗ್ ಆಗಿ ಬೆಳಗಿನ ಜಾವ ಈಗ ನಾವು ಒಂದೇ ಹತ್ರಕ್ಕೆ ಬರೋ ಆಗಿತ್ತು. ಬರೋದು 4-5 ಜನ ಬರೋದು ನೀಟೊತ್ತು ಲ್ಯಾಂಡ್ ತೋರಿಸೋದು, ಧೂಳು ಪುಡಿ ಅನ್ನೋದು, ಸಿಗರೇಟ್ ಪುಡಿ ಅನ್ನೋದು. ನಾವು ಒಂದು ದಿವಸ 2 ದಿವಸ ನಾವು ನೋಡಿದ್ವು. ನಮ್ಮ ಕೈಲೂ ಆಗಲಿಲ್ಲ. ಆಮೇಲೆ ಫೋನ್ ಮಾಡಿಬಿಟ್ಟು ಇದೇ ಥರ ಎದುರಿಸೋದು, ದುಡ್ಡು ಕೊಡಿ 8 ಲಕ್ಷ ದುಡ್ಡು ಕೊಡಿ ಅನ್ನೋದು ಅಶೋಕ ಇದೇನೋ ಪಬ್ಬಲ್ಲಿ ಗುರೈಸಕ್ಕೆ ಶುರು ಆಯಿತು ಅಂತ. ಪಬ್ಬಲ್ಲಿ ಏನಿಲ್ಲ ಸರ್, ನಾವು ಅವ್ರಿಗೂ ನಮಗೆ ಕಾಂಟ್ಯಾಕ್ಟೇ ಇಲ್ಲ. ದುಡ್ಡು ಕೊಡಿ ಅಂತ ಅವರೆಲ್ಲ ಲೋಕಲರಲ್ಲ, ಹೀಗಾಗಿ ಓಡಾಡ್ತಾನೆ ಇದ್ರು, ಚೆನ್ನಾಗೇ ಇದ್ರು. ತಗೊಂಡು ಡೈಲಿ ನಮಗೆ ಟಾರ್ಚರ್ ಕೊಡೋದು. ಏನಕ್ಕೆ ಕಾರಣ ಆಗಬೇಕಲ್ಲ? ಸಿಗರೇಟ್ ಕೊಡಿ, ಮಾಲ್ ಕೊಡಿ, ತಿಂಡಿ ಕೊಡೋದು, ದುಡ್ಡು ಕೊಡು. 8 ಲಕ್ಷ ದುಡ್ಡು ಕೇಳಿಲ್ಲ. ಬೇರೆ ಮಾಡಿಸ್ಬೇಕು, ನಮ್ಮ ಅಣ್ಣಗೆ ದುಡ್ಡು ಕೊಡೋದು. ನಾವು ಎಲ್ಲಿಂದ ತಂದು ಕೊಡೋದು? ನಾವು 8,000 ಕೊಟ್ಟು 8 ಲಕ್ಷ ಕೊಡೋದು, ನಾವು ಎಲ್ಲಿಂದ ತಂದು ಕೊಡೋದು? ಆಸ್ಪತ್ರೆಗೆ 9,000 ಕಳಿಸಿದ್ರು, ಏನೂ ಮಾಡಲ್ಲ ಅಂತ. ಮತ್ತು 8 ಲಕ್ಷ ದುಡ್ಡು ಕೊಡೋದು ದಿವಸ ಎದುರಿಸೋರು. ನನ್ನ ಮಗ ಇದು ಮಾಡೋರು, ನನ್ನ ಮಗ ಸುಮ್ಮನೆ ಅವ್ರು ಏನು ಮಾಡ್ತಾರೆ? ಬೆಳಿಗ್ಗೆ ನಾವು ಇರಲಿಲ್ಲ. ನಮ್ಮ ಮಗ ಡೈರಿಗೆ ಅಂತ ಕಾರ್ ಆ ಕಡೆ ಹೋಗ್ತಾರೆ. ನನ್ನ ಫ್ರೆಂಡು ಅಲ್ಲೇ ಮಾಡಿದೆ. ನನ್ನ ಫ್ರೆಂಡ್ ಚಿರ್ಗಾಕಿ ಮಂದಾಗಿ ಒಳಗೆ ಹೊಡೆದಿರೋದು ಏನು ಎಲ್ಲ ಸೌಕರ್ಯ ಅಶೋಕನ ಕಡೆಯಿಂದ ರಾತ್ರಿ ಅವನೇ ಮಾಡಿಸಿರೋದು. ರಾಜಪ್ಪ ನ್ಯಾಯ ಬೇಕು ನನಗೆ. ಇಲ್ಲ ನೀವೇನು ಮಾಡೋಕ್ಕಾಗಲಿಲ್ಲ. ಅವ್ನು ಕರ್ಕೊಂಡ್ಬಂದು ನಿಲ್ಲಿಸಿ ನನ್ನ ಹತ್ರ ನಾನೇ ಅವ್ನು ಕೊಂದು ಜೈಲಿಗೆ ಅವನು ಅಶೋಕ ಮಾಡಿಸಿರೋದು. ಸೌಕರ್ಯ ಅಶೋಕ ಮಾಡಿಸಿರೋದು. ಸತತವಾಗಿ ಸುರಿಯುತ್ತಿರುವ ಮಳೆಯಿಂದಾಗಿ ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕಿನ ಯಡಕುಮರಿ ರೈಲ್ವೆ ಮಾರ್ಗದಲ್ಲಿ ಭೂಕುಸಿತ ಉಂಟಾದ ಪರಿಣಾಮ ಸುಮಾರು 700 ಕಾರ್ಮಿಕರು ತೆರವು ಕಾರ್ಯದಲ್ಲಿ ತೊಡಗಿದ್ದು 4ನೇ ದಿನ ಸವಾಲಿನ ದುರಸ್ತಿ ಕಾರ್ಯ ಮುಂದುವರೆದಿದೆ. ಪಶ್ಚಿಮ ಘಟ್ಟದ ಈ ಮಲೆನಾಡು ಭಾಗದಲ್ಲಿ ರೈಲು ಸಂಚಾರ ಸದ್ಯಕ್ಕೆ ದುಸ್ತರವಾಗಿದ್ದು, ಹಳಿಯ ಕೆಳಭಾಗದಲ್ಲಿ ಭಾರಿ ಆಳಕ್ಕೆ ಮಣ್ಣು ಜರಿದು ಹೋಗಿದ್ದು ಹಳಿಗೆ ಅಪಾಯ ಎದುರಾಗಿದೆ. ರೈಲ್ವೆ ಸಿಬ್ಬಂದಿ ಹಗಲಿರುಳು ದುರಸ್ತಿ ಕಾರ್ಯ ಕೈಗೊಂಡಿದ್ರು. ಸುರಿಯುತ್ತಿರುವ ಜಡಿಮಳೆ ಮಣ್ಣು ತೆರವು ಕಾರ್ಯಕ್ಕೆ ಅಡ್ಡಿಯಾಗಿದೆ. ಶುಕ್ರವಾರ ಸಂಜೆ ಭಾರೀ ಪ್ರಮಾಣದಲ್ಲಿ ಭೂಕುಸಿತ ಉಂಟಾಗಿರೋದ್ರಿಂದ ಶನಿವಾರ ಹಾಗೂ ಭಾನುವಾರ ಕೂಡ ಹಲವು ರೈಲುಗಳು ಮಾರ್ಗ ಬದಲಾಯಿಸಿ ಸಂಚರಿಸಿವೆ. ಕೆಲವು ರೈಲುಗಳ ಸಂಚಾರ ರದ್ದುಪಡಿಸಲಾಗಿದೆ. ಇದರಿಂದಾಗಿ ಮಂಗಳೂರು ಬೆಂಗಳೂರು ನಡುವೆ ಶಿರಾಡಿ ಮೂಲಕ ರೈಲು ಸಂಚಾರ ಸದ್ಯದ ಮಟ್ಟಿಗೆ ಕಷ್ಟ ಎನಿಸಿದೆ. 50 ಮೀಟರ್ ಆಳಕ್ಕೆ ಕುಸಿತವಾಗಿರುವ ಕಾರಣ ಆಗಾಗ ಭಾರೀ ಪ್ರಮಾಣದಲ್ಲಿ ಸುರಿಯುವ ಮಳೆಗೆ ಗುಡ್ಡದ ಮಣ್ಣು ಮೆದುವಾಗಿರುವುದೇ ಭೂಕುಸಿತಕ್ಕೆ ಕಾರಣವೆಂದು ರೈಲ್ವೆ ಇಲಾಖೆ ಅಧಿಕಾರಿಗಳು ತಿಳಿಸಿದ್ದಾರೆ. ಹಳೆಯ ತಳಮಟ್ಟವನ್ನು ಗಟ್ಟಿಗೊಳಿಸಬೇಕಾದರೆ 20 ವ್ಯಾಗನ್ನಷ್ಟು ದೊಡ್ಡ ಬಂಡೆಗಳು ಬೇಕಾಗುತ್ತವೆ. ಪರ್ವತಗಳಿಗೆ ಹಾಕುವಂತಹ ಗೇಬಿಯನ್ ಮೆಷಿನ್ ಅನ್ನ ಬೇಲಿ ರೀತಿ ಹಾಕಿ ಬಂಡೆಗಳನ್ನ ತುಂಬುತ್ತಾ ಬರಬೇಕಿದೆ. ಆದರೆ ಗುಡ್ಡದ ಮಣ್ಣು ಮೆತ್ತಗಾಗಿರುವುದನ್ನು ನೋಡಿದ್ರೆ ಈ ಮೆಶ್ ಹಾಕುವುದು ಕಷ್ಟಕರವಾಗಿದೆ ಎನ್ನಲಾಗುತ್ತಿದೆ. ಹಗಲು ರಾತ್ರಿ ನಿರಂತರ ಕೆಲಸ ಮಾಡಿದ್ರೂ ರೈಲು ಮಾರ್ಗವನ್ನ ಸಹಜ ಸ್ಥಿತಿಗೆ ತರೋದಕ್ಕೆ ಇನ್ನು 15 ದಿನ ಬೇಕಾಗಬಹುದೆಂದು ಹೇಳಲಾಗಿದೆ. ಈ ಪ್ರದೇಶಕ್ಕೆ ಯಾವುದೇ ರಸ್ತೆ ಸಂಪರ್ಕ ಇಲ್ಲ. ದುರಸ್ತಿಗೆ ಬೇಕಾದ ಎಲ್ಲಾ ವಸ್ತುಗಳನ್ನು ರೈಲಿನ ವ್ಯಾಗನ್ ಮೂಲಕವೇ ತರಬೇಕಾಗುತ್ತದೆ. ಅದನ್ನು ತಂದರೂ ಕುಸಿತವಾದ ಜಾಗಕ್ಕೆ ತರಲಾಗದು. ಯಾಕೆಂದರೆ ಹಳಿಯ ಕೆಳಭಾಗದಲ್ಲಿ ಸ್ಥಿರತೆ ಇಲ್ಲದೆ ಹಳಿ ಬಾಗುವ ಹಾನಿಗೊಳ್ಳುವ ಅಪಾಯ ಇದೆ. ಸುಮಾರು 700ಕ್ಕೂ ಅಧಿಕ ಮಂದಿ ಕಾಮಗಾರಿ ನಡೆಸುತ್ತಿದ್ದಾರೆ. HCN ನ್ಯೂಸ್ ಸಕಲೇಶಪುರ. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಪಚ್ಚಯಪ್ಪ ಸಿಲ್ಕ್ಸ್ ಪ್ರದರ್ಶನ ಹಾಗೂ ಮಾರಾಟ ದಿನಾಂಕ ಜುಲೈ 25ರಿಂದ ಆಗಸ್ಟ್ 1ರವರೆಗೆ.
ಸಮಯ ಬೆಳಗ್ಗೆ 10ರಿಂದ ಸಂಜೆ 8ರವರೆಗೆ. ಅತ್ಯಾಕರ್ಷಕ ಸಾಂಪ್ರದಾಯಿಕ ಕಾಂಚೀಪುರಂ ರೇಷ್ಮೆ ಸೀರೆಗಳು ಕಾಂಚೀಪುರಂ ಬೆಲೆಯಲ್ಲಿ ಖರೀದಿಸಿ. ಸ್ಥಳ ಶ್ರೀ ಮಹಾವೀರ ಭವನ, ರವೀಂದ್ರನಗರ, ಹಾಸನ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9566528355 ಮತ್ತು 8489943926. ಸುಜಲಾ ಪಿಯು ಕಾಲೇಜ್. ಹಾಸನದ ಹೆಸರಾಂತ ವಿದ್ಯಾಸಂಸ್ಥೆಗಳಲ್ಲಿ ಒಂದಾದ ಸುಜಲಾ ಪಿಯು ಕಾಲೇಜ್ ಸೈನ್ಸ್, ಕಾಮರ್ಸ್ ಕೋರ್ಸ್ಗಳಿಗೆ ದಾಖಲಾತಿ ಪ್ರಾರಂಭವಾಗಿದೆ ಮತ್ತು ಸಿಇಟಿ, ನೀಟ್, ಜೆಡಬ್ಲ್ಇ ತರಗತಿಗಳಿಗೆ ನುರಿತ ಅಧ್ಯಾಪಕರಿಂದ ತರಬೇತಿ ನೀಡಲಾಗುವುದು. ಸುಸಜ್ಜಿತ ಬಯಾಲಜಿ, ಕೆಮಿಸ್ಟ್ರಿ, ಫಿಸಿಕ್ಸ್ ಮತ್ತು ಕಂಪ್ಯೂಟರ್ ಸೈನ್ಸ್ ಲ್ಯಾಬ್ ವ್ಯವಸ್ಥೆ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ವಸತಿ ವ್ಯವಸ್ಥೆ ಸೌಲಭ್ಯವಿದೆ. ಮತ್ತು ಹಾಸನದ ಹೆಸರಾಂತ ಗಣಿತಶಾಸ್ತ್ರದ ಉಪನ್ಯಾಸಕರಾದ ಡಾಕ್ಟರ್ ಲೋಕೇಶ್ ಇವರ ಸಾರಥ್ಯದಲ್ಲಿ ಪಿಯು ಕಾಲೇಜ್ ಮುನ್ನಡೆಯುತ್ತಿದೆ. ಸುಜಲಾ ಪಿಯು ಕಾಲೇಜ್, ನಮ್ಮಲ್ಲಿ 100ಕ್ಕೆ 100ರಷ್ಟು ಫಲಿತಾಂಶ. ಸುಜಲಾ ಪಿಯು ಕಾಲೇಜ್, ಅಪೂರ್ವ ಹೋಟೆಲ್ ರೋಡ್, ಉತ್ತರ ಬಡಾವಣೆ, ಹಾಸನ. ಮೊಬೈಲ್ ನಂಬರ್ 9900324364 or 8310486679 or 7259622214. ಸುಜಲಾ ಪಿಯು ಕಾಲೇಜ್, ಸುಭದ್ರತೆಯ ಕಾಲೇಜ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಭಾರಿ ಪ್ರಮಾಣದ ಮಳೆಯಿಂದ ಉಂಟಾಗುತ್ತಿರುವ ಅತಿವೃಷ್ಟಿಯಿಂದ ಸಂಭವಿಸಿರುವ ಹಾನಿಗೆ ಸರ್ಕಾರ ಸೂಕ್ತ ಪರಿಹಾರ ನೀಡಬೇಕೆಂದು ಕರ್ನಾಟಕ ಗ್ರೋವರ್ಸ್ ಫೆಡರೇಷನ್ ಅಧ್ಯಕ್ಷ HT ಮೋಹನ್ ಕುಮಾರ್ ಆಗ್ರಹಿಸಿದ್ದಾರೆ. ಹಾಸನದಲ್ಲಿ ಮಾತನಾಡಿ, ಕಾಫಿ ಬೆಳೆಯುವ ಮಲೆನಾಡಿನ ಹಾಸನ, ಚಿಕ್ಕಮಗಳೂರು, ಕೊಡಗು ಜಿಲ್ಲೆಗಳಲ್ಲಿ ಕಳೆದ 1 ತಿಂಗಳಿನಿಂದ ಸುರಿಯುತ್ತಿರುವ ಭಾರಿ ಮತ್ತು ನಿರಂತರವಾದ ಮಳೆ ಮತ್ತು ಶೀತ ವಾತಾವರಣ ಕಾಫಿ ಮತ್ತು ಕಾಳು ಮೆಣಸು ಬೆಳೆಯ ಮೇಲೆ ಪ್ರತಿಕೂಲ ಪರಿಣಾಮ ಬೀರುತ್ತಿದೆ. ಕಾಫಿ ಬೆಳೆಯಲ್ಲಿ ಕಾಫಿ ಗೊಂಚಲು, ಕೊಳೆ ರೋಗ ಕಂಡುಬಂದಿದ್ದು ಕಾಫಿ ಉದುರುತ್ತಿದೆ ಹಾಗೂ ಈ ವರ್ಷದ ಬೇಸಿಗೆಯಲ್ಲಿ ಅತಿಯಾದ ತಾಪಮಾನ ದಾಖಲಾಗಿ ಕಾಫಿ ಬೆಳೆಯಲ್ಲಿ ಹಾನಿ ಸಂಭವಿಸಿತ್ತು. ಮುಂದುವರೆದು ಇದೀಗ ಸುರಿಯುತ್ತಿರುವ ನಿರಂತರ ಮಳೆಯಿಂದ ಅತಿವೃಷ್ಟಿ ಉಂಟಾಗಿ ಕಾಫಿ ಬೆಳೆಯಲ್ಲಿ 60% ನಷ್ಟ ಸಂಭವಿಸಿದೆ. ಅತಿಯಾದ ಗಾಳಿ ಮಳೆಯಿಂದ ತೋಟದಲ್ಲಿ ಮರಗಳು ನೆಲಕ್ಕುರುಳಿ ಹಾನಿ ಸಂಭವಿಸಿದೆ. ಕಾಫಿ ಜೊತೆಗೆ ಕಾಳುಮೆಣಸು ಬೆಳೆಯಲು ಕೂಡ ಕೊನೆ ರೋಗ ಕಂಡುಬಂದಿದ್ದು ಮರಗಳ ಜೊತೆಗೆ ಕಾಳುಮೆಣಸು ಬಳ್ಳಿಗಳು ಸಹ ನೆಲ ಕಚ್ಚಿವೆ. ಕಾಫಿಯು ಬಹುವಾರ್ಷಿಕ ಬೆಳೆಯಾಗಿದ್ದು ಜೊತೆಗೆ ಈ ಬೆಳೆಗೆ ನಿರ್ವಹಣಾ ವೆಚ್ಚ ಕೂಡ ಅಧಿಕವಾಗಿದೆ. ಜೊತೆಗೆ ಕಾರ್ಮಿಕರ ಸಮಸ್ಯೆ ಹೆಚ್ಚಾಗಿದೆ. ಪ್ರಕೃತಿ ವಿಕೋಪದಿಂದ ಸಂಪೂರ್ಣ ಹಾನಿಯಾಗಿದ್ದು ಬೆಳೆಗಾರರು ಬ್ಯಾಂಕುಗಳಲ್ಲಿ ಪಡೆದ ಸಾಲವನ್ನು ಮರುಪಾವತಿಸಲು ಸಾಧ್ಯವಾಗುತ್ತಿಲ್ಲ. ಕಾಫಿ ಬೆಳೆಗಾರರು ತೋಟಗಳನ್ನು ನಿರ್ವಹಣೆ ಮಾಡುವುದು ಹಾಗೂ ಜೀವನ ನಡೆಸುವುದು ಕಷ್ಟಕರವಾಗಿದೆ ಎಂದರು. ಕಾಫಿ ಬೆಳೆಯಲ್ಲಿ ನಷ್ಟ ಸಂಭವಿಸಿದ ಕೆಲವು ಸಂದರ್ಭದಲ್ಲಿ ರಾಷ್ಟ್ರೀಯ ಮತ್ತು ರಾಜ್ಯ ವಿಪತ್ತು ನಿರ್ವಹಣಾ ನಿಧಿಯಿಂದ ನೀಡಲಾಗುತ್ತಿರುವ ಪರಿಹಾರ ಕನಿಷ್ಠ ಮೊತ್ತದ್ದಾಗಿದ್ದು ಹೆಚ್ಚಿನ ಪರಿಹಾರ ನೀಡಬೇಕೆಂದು ಈ ಹಿಂದಿನಿಂದಲೂ ಕರ್ನಾಟಕ ಬೆಳೆಗಾರರ ಒಕ್ಕೂಟ ಒತ್ತಾಯಿಸುತ್ತಲೇ ಬಂದಿದೆ. ಕಳೆದ 2 ವರ್ಷಗಳಿಂದ ಬೆಳೆಗಾರರಿಗೆ ಯಾವುದೇ ಪರಿಹಾರ ಸಹ ದೊರಕಿಲ್ಲ. ಆದ್ದರಿಂದ ಕಾಫಿ ನಷ್ಟವಾಗಿರುವ ಹಾಸನ, ಚಿಕ್ಕಮಗಳೂರು ಮತ್ತು ಕೊಡಗು ಜಿಲ್ಲೆಯ ಬೆಳೆಗಾರರಿಗೆ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ನಿಧಿ ಮತ್ತು ರಾಜ್ಯ ವಿಪತ್ತು ನಿರ್ವಹಣಾ ನಿಧಿಯಿಂದ ಈಗಿರುವ 5 ಎಕರೆಗೆ ಮಿತಿಗೊಳಿಸಿರುವುದನ್ನು ಹೊರತುಪಡಿಸಿ 25 ಎಕರೆವರೆಗೂ ಪರಿಹಾರ ನೀಡುವಂತೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಈ ಮೂಲಕ ಮನವಿ ಮಾಡುತ್ತೇವೆ ಎಂದರು. ಕಾಡಾನೆ ಸಮಸ್ಯೆಗೆ ಶಾಶ್ವತ ಪರಿಹಾರ ದೊರಕಿಸಿಕೊಡುವಲ್ಲಿ ಯಾವ ರೀತಿ ಪರಿಹಾರ ಕ್ರಮಗಳನ್ನು ಕೈಗೊಳ್ಳುತ್ತಾರೆ ಎಂಬುದು ತಿಳಿಸಿಲ್ಲ. ಒಟ್ಟಾರೆಯಾಗಿ ಶೀಘ್ರದಲ್ಲೇ ಕಾಡಾನೆ ಸಮಸ್ಯೆಗೆ ಶಾಶ್ವತ ಪರಿಹಾರ ದೊರಕಿಸಿಕೊಡಬೇಕಾಗಿ ಸರ್ಕಾರವನ್ನು ಈ ಮೂಲಕ ಒತ್ತಾಯಿಸುತ್ತೇವೆ ಎಂದರು. ಕರ್ನಾಟಕ ಗ್ರೋವರ್ಸ್ ಫೆಡರೇಷನ್ ಉಪಾಧ್ಯಕ್ಷ ಬಿಎಂ ನಾಗರಾಜ್, ಪ್ರಧಾನ ಕಾರ್ಯದರ್ಶಿ ಕೆಬಿ ಕೃಷ್ಣಪ್ಪ, ನಿರ್ದೇಶಕರಾದ ಬಿಜೆ ಯತೀಶ್ ಹಾಗೂ ಪ್ರಕಾಶ್ ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ತಮಗೆಲ್ಲ ಗೊತ್ತಿದೆ ಈ ಮಳೆಯ ಅಬ್ಬರ ಎಷ್ಟು ಮಟ್ಟಿಗೆ ಜನಗಳಿಗೆ ತೊಂದರೆ ಕೊಡ್ತಾ ಇದೆ. ಅದ್ರ ಜೊತೆಗೆ ರೈತರಿಗೂ ಸಹ ಯಾವ ರೀತಿ ಹಾನಿ ಆಗ್ತಾ ಇದೆ ಅಂಥೇಳಿ ಈಗ ಸುಮಾರು 20 ದಿವಸದಿಂದ ಎಡೆಬಿಡದೆ ಬರ್ತಾ ಇರುವಂಥ ಈ ಮಳೆಯಿಂದ ನಾವು ಕಾಫಿ ಬೆಳೆಗಾರರು ತತ್ತರಿಸ್ತಾ ಇದ್ದೀವಿ. ಕಾರಣ ಇಷ್ಟೇ, ನಾವು ಇಡೀ ವರ್ಷ ಈ ಕಾಫಿ ಬೆಳೆಯಲು ಲಕ್ಷಾಂತರ ರೂಪಾಯಿಯನ್ನು ಖರ್ಚು ಮಾಡಿ ಬೆಳೆದಿರ್ತೀವಿ. ಈ ಮಳೆಯಿಂದ ಭಾರಿ ಹಾನಿ ಉಂಟಾಗಿದೆ. ಈ ಸತತವಾಗಿ ಮಳೆ ಅಂದರೆ ಎಡೆಬಿಡದೆ ಮಧ್ಯ ಅದಕ್ಕೆ ಒಂದು ಬ್ರೇಕ್ ಇಲ್ಲದೆ ಬರ್ತಾ ಇರೋ ಮಳೆಯಿಂದ ಕಾಫಿ ಕೊಳೆಯೋಕ್ಕೆ ಶುರುವಾಗಿದೆ. ಅದಕ್ಕೆ ಮುಂಚೆ ಏನಾಗಿತ್ತು ಅಂತ ಹೇಳಿದರೆ ಮಳೆ ಇಲ್ಲದಲೇ ಡ್ರೈ ಆಗಿತ್ತು. ಸಡನ್ನಾಗಿ ಮಳೆ ಬಂದು ನಾವು ಮಧ್ಯದಲ್ಲಿ ಏನು ಕೆಲಸ ಮಾಡೋಕ್ಕಾಗ್ದಲೇ, ಕೂಲಿ ಕಾರ್ಮಿಕರಿಗೂ ಸಹ ಕೆಲಸ ಕೊಡೋಕ್ಕಾಗ್ದಲೇ ಇವತ್ತಿನ ದಿವಸ ಕಾಫಿ ಉದುರುತ್ತಾ ಇದೆ ಮತ್ತು ಜೊತೆಗೆ ಕೊಳಿತಲಿದೆ. ಅದರ ಪರಿಸ್ಥಿತಿ ಹೇಳಿ ತೀರ್ದು
ಸುಮಾರು 60% ಕಾಫಿ ನೆಲಕ್ಕೆ ಉದಿರುವಂಥ ಈ ಪ್ರಸಂಗವನ್ನು ತಾವು ನೋಡ್ಬೋದು. ಇದರಲ್ಲಿ ಸುಮಾರು ಒಂದು ಪ್ರದೇಶದಲ್ಲಿ 2 ಇಂಚು ಮಳೆ ಒಂದು ದಿವಸಕ್ಕಾದರೆ 2 ಇಂಚಿಂದ ಒಂದು ದಿವಸಕ್ಕೆ ಶುರುವಾಗಿದ್ದು ಇವತ್ತು 7-8 ಇಂಚುವರೆಗೆ ಪ್ರತಿ ದಿವಸ ರಾತ್ರಿ ಹಗಲು ಎಡಬಿಡದೆ ಸುರಿತಾ ಇದೆ. ನಮ್ಮ ಕಾಫಿ ಗಿಡದಲ್ಲೂ ಸಹ ಈ ಕಾಫಿ ಫಸಲು ಈ ರೀತಿ ಕೊಳಿತಾ ಇದೆ. ಈ ಫಸಲು ಕೊಳೆತು ನೆಲಕ್ಕೆ ಬೀಳ್ತಾ ಇದೆ. ಈಗ ಮಳೆ ಸಹ ಕಡಿಮೆ ಆದರೂ ಸಹ ಅದು ನಿಲ್ಲೋದಿಲ್ಲ, ಅದು ಬೀಳ್ತಲೇ ಇರುತ್ತೆ. ಹಾಗೆ ಅದ್ರ ಜೊತೆಗೆ ನಾವು ಇದು ಕಾಫಿ ನೆಲಕ್ಕೆ ಉದಿರುವಂಥ ಚಿತ್ರ. ಹಾಗೆ ನಾವು ಅದ್ರ ಜೊತೆಗೆ ಉಪಬೆಳೆಯಾಗಿ ಕಾಫಿ ಜೊತೆಗೆ ಉಪಬೆಳೆಯಾಗಿ ಮೆಣಸನ್ನು ಸಹ ಬೆಳಿತೀವಿ. ಮದ್ಯದಂಗಡಿಗೆ ಅನುಮತಿ ನೀಡಬಾರದು, ನೀಡಿದ್ರೆ ಬೇಲೂರು ತಾಲೂಕು ಇಬ್ಬಿಡು ಗ್ರಾಮ ಪಂಚಾಯಿತಿ ಮುಂಭಾಗ ಗ್ರಾಮಸ್ಥರು ಸೇರಿ ಉಗ್ರ ಪ್ರತಿಭಟನೆ ಮಾಡೋದಾಗಿ ಸ್ತ್ರೀ ಶಕ್ತಿ ಸಂಘದ ಸದಸ್ಯರು ಪ್ರತಿಭಟನೆ ನಡೆಸಿದರು. ಬೇಲೂರು ತಾಲೂಕಿನ ಇಬ್ಬೇಡು ಗ್ರಾಮ ಪಂಚಾಯಿತಿ ಮುಂಭಾಗ ಮದ್ಯದಂಗಡಿಗೆ ಅನುಮತಿ ನೀಡದಂತೆ ಪ್ರತಿಭಟಿಸಿ ತೆಂಡೆಕೆರೆ ಗ್ರಾಮದ ಮಾತಾ ಮಹಿಳಾ ಸಂಘದ ಸದಸ್ಯರಾದ ಲತಾ, ಅಂಬಿಕಾ, ಲಕ್ಷ್ಮಮ್ಮ, ಗಿರಿಜಾ ಮಾತನಾಡಿ, ಈಗಾಗಲೇ ನಮ್ಮ ಇಬ್ಬೇಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ 2 ಮದ್ಯದಂಗಡಿ ಇದು ಕುಡಿದು ಮನೆಯ ಯಜಮಾನರೆನ್ನದೆ ಕೆಲ ವಿದ್ಯಾವಂತರೆ ಕುಡಿದು ಮನೆಯಲ್ಲಿ ಪ್ರತಿನಿತ್ಯ ಗಲಾಟೆ ಮಾಡುವ ಜೊತೆಗೆ ನಾವು ಮಾನಸಿಕವಾಗಿ ನೊಂದು ಹೋಗಿದ್ದೇವೆ. ಈ ಗ್ರಾಮದಲ್ಲಿರುವ ಎಲ್ಲ 200 ಕುಟುಂಬಗಳಲ್ಲಿ ಸುಮಾರು 150ಕ್ಕೂ ಹೆಚ್ಚು ಕುಟುಂಬಗಳು ಕೂಲಿ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದೇವೆ. ಕೂಲಿಯಲ್ಲಿ ಬಂದಂತಹ ಅರ್ಧ ಹಣ ಕುಡಿತದಿಂದಾಗಿ ನಮ್ಮ ಜೀವನ ನಾಶವಾಗುತ್ತಿದೆ. ಆದರೂ ಸಹ ಮತ್ತೊಂದು ಬಾರ್ ತೆರೆಯಲು ಈಗಾಗಲೇ ಹುನ್ನಾರ ನಡೆಯುತ್ತಿದೆ. ತೆಂಡೆಕೆರೆ ಹಾಗೂ ಮುಖ್ಯ ರಸ್ತೆಯಲ್ಲಿ ಶಾಲೆ ಹಾಗೂ ಜನವಸತಿ ಪ್ರದೇಶ ಇರುವ ಇಲ್ಲಿಯೇ ಮದ್ಯದಂಗಡಿ ತೆರೆಯಲು ಅನುಮತಿ ಪಡೆಯಲು ಗ್ರಾಮ ಪಂಚಾಯಿತಿಗೆ ಅರ್ಜಿ ಸಲ್ಲಿಸಿದ್ದಾರೆ. ಒಂದು ವೇಳೆ ಬಾರ್ಗೆ ಅನುಮತಿ ನೀಡಿದ್ರೆ ನಾವು ಗ್ರಾಮ ಪಂಚಾಯಿತಿ ಮುಂದೆ ಹಾಗೂ ಶಾಸಕರ ಮನೆ ಮುಂದೆ ಪ್ರತಿಭಟನೆ ನಡೆಸುತ್ತೇವೆ ಎಂದ ಅವರು, ಮುಖ್ಯ ರಸ್ತೆಯ 2 ಭಾಗದಲ್ಲಿ ಸಂಕೇನಹಳ್ಳಿ ಗಡಿ ಭಾಗದಲ್ಲಿ ಹಾಗೂ ಸೂರಪುರ ಗಡಿ ಭಾಗದಲ್ಲಿ 2 ಅಂಗಡಿಗಳನ್ನು ತೆರೆದಿದ್ದು ಇವು ನಮ್ಮ ಗ್ರಾಮಕ್ಕೆ ದೂರ ಇದೆ. ನಮ್ಮ ಶಾಲೆಯ ಹಾಗೂ ಗ್ರಾಮಕ್ಕೆ ಹೊಂದಿಕೊಂಡಂತೆ ಇರುವ ಸ್ಥಳದಲ್ಲಿ ಬಾರ್ ಅನ್ನ ನಿರ್ಮಾಣ ಮಾಡಲು ಹೊರಟಿದ್ದಾರೆ. ಬಾರ್ ನಿರ್ಮಾಣ ಮಾಡುತ್ತಿರುವವರನ್ನ ನಾವೆಲ್ಲ ಗ್ರಾಮಸ್ಥರು ಸೇರಿ ನಿರ್ಮಾಣ ಮಾಡದಂತೆ ಮನವಿ ಮಾಡಿದರೆ ನಮ್ಮ ಮೇಲೆ ಉಡಾಫೆಯಿಂದ ವರ್ತಿಸುವುದಲ್ಲದೆ ನಮಗೆ ಹಣಬಲ ಹಾಗೂ ಜನಬಲ ಇರೋದ್ರಿಂದ ನಾವು ಇಲ್ಲಿ ಬಾರ್ನ ನಿರ್ಮಾಣ ಮಾಡುತ್ತೇವೆ ಎಂದು ಉಡಾಫೆಯಿಂದ ನಮ್ಮ ಮೇಲೆ ಜಗಳಕ್ಕೆ ಬರ್ತಾರೆ. ಈಗಾಗಲೇ ಇಲ್ಲಿ ಬಾರ್ ನಿರ್ಮಾಣ ಮಾಡದಂತೆ ಗ್ರಾಮಸ್ಥರು ಶಾಸಕರಿಗೆ, ಜಿಲ್ಲಾಧಿಕಾರಿಗಳಿಗೆ, ತಹಸೀಲ್ದಾರ್ ಅವರಿಗೆ ಹಾಗೂ ಗ್ರಾಮ ಪಂಚಾಯಿತಿಗೂ ಸಹ ಮನವಿ ಮಾಡಿದ್ದೇವೆ. ಕೂಡಲೇ ಇಲ್ಲಿ ಯಾವುದೇ ಅನುಮತಿ ನೀಡಬಾರದು. ನಮ್ಮ ಗ್ರಾಮದಲ್ಲಿ ಸುಮಾರು 10 ಮನೆಗಳಲ್ಲಿ ಮದ್ಯವನ್ನ ಮಾರಾಟ ಮಾಡುತ್ತಿದ್ದರೂ ಇದರ ಬಗ್ಗೆ ಗಮನ ಹರಿಸಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ನಂತರ ಮಾತನಾಡಿದ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ರವಿಕುಮಾರ್, ಈಗಾಗಲೇ ಗ್ರಾಮ ಪಂಚಾಯಿತಿ ಸಭೆಯಲ್ಲಿ ಗ್ರಾಮಸ್ಥರು ಮದ್ಯದಂಗಡಿಗೆ ಇಲ್ಲಿ ಯಾವುದೇ ಅನುಮತಿ ನೀಡಬಾರದೆಂದು ಮನವಿ ಮಾಡಿದ್ದಾರೆ. ಅಲ್ಲದೆ ಸರ್ಕಾರದ ನಿರ್ದೇಶನದಂತೆ ಶಾಲೆಯ ಬಳಿ ಜನವಸತಿ ಪ್ರದೇಶದಲ್ಲಿ ಅನುಮತಿ ನೀಡುವುದಿಲ್ಲ. ನಮಗೆ ಗ್ರಾಮಸ್ಥರ ನೆಮ್ಮದಿ ಮುಖ್ಯ. ನಾಳೆ ತುರ್ತು ಸಭೆಯನ್ನ ಕರೆಯುವ ಮೂಲಕ ಇದರ ಬಗ್ಗೆ ಚರ್ಚೆ ಮಾಡಲಾಗುವುದು. ಮೇಲಾಧಿಕಾರಿಗಳ ಆದೇಶ ಏನು ಬರುತ್ತದೆ ಅದನ್ನು ನಾವು ಪಾಲನೆ ಮಾಡುತ್ತೇವೆ. ಗ್ರಾಮಸ್ಥರು ಇಲ್ಲಿಗೆ ಬಾರ್ ಅವಕಾಶ ನೀಡಬಾರದೆಂದು ಮನವಿ ಮಾಡಿದ್ದು ಅದನ್ನು ಮೇಲಾಧಿಕಾರಿಗಳಿಗೆ ತಿಳಿಸಲಾಗುವುದು ಎಂದರು. ಈ ಸಂದರ್ಭದಲ್ಲಿ ತೆಂಡೆಕೆರೆ ಗ್ರಾಮಸ್ಥರಾದ ರೇಣುಕಾ, ಐಶ್ವರ್ಯ, ಲೋಲಾಕ್ಷಿ, ವಿಜಯ, ಸಿಂಧು, ಮಲ್ಲಿಗೆಮ್ಮ, ಜ್ಯೋತಿ, ಪದ್ಮಾ, ಸುಚಿತ್ರಾ, ಪಾರ್ವತಿ, ರೂಪಾ, ದ್ಯಾವಮ್ಮ, ಜಯಮ್ಮ ಇತರರು ಹಾಜರಿದ್ದರು. HCN ನ್ಯೂಸ್ ಬೇಲೂರು. ಸಂಕೇನಹಳ್ಳಿ ಗ್ರಾಮದಲ್ಲಿ ಒಂದು ಬಾರ್ ಮತ್ತು ರೆಸ್ಟೋರೆಂಟ್ ಮಾಡಲಿಕ್ಕೆ ಒಂದು ಅರ್ಜಿ ಬಂದೈತೆ, ಅಲ್ಲಿ ಮಾಡ್ತೀವಿ ಅಂತ. ಈಗ ನಾವು ರಾಷ್ಟ್ರೀಯ ಹೆದ್ದಾರಿ, ನ್ಯಾಷನಲ್ ಹೈವೇ ಗೈಡ್ಲೈನ್ಸ್ ಏನಿದೆ ಅದ್ರ ಪ್ರಕಾರ ನಾವು ನಾಳೆ ಸಭೆನಲ್ಲಿ ಇಟ್ಟು ಅದರಿಂದ ಚರ್ಚೆ ಮಾಡ್ತೀವಿ ಸರ್. ನಾವು ನಮಗೆ ಮುಖ್ಯ ಗ್ರಾಮನೇ ಮುಖ್ಯ, ಗ್ರಾಮಸ್ಥರು ಕೂಡ ಮುಖ್ಯ ಆದ್ದರಿಂದ ನಾಳೆ ಅದಕ್ಕೆ ಆ ಉದ್ದೇಶದಿಂದ ನಾಳೆ ಸಾಮಾನ್ಯ ಸಭೆ ಕರೆದಿದ್ದೀವಿ. ನಾಳೆ ಸಾಮಾನ್ಯ ಸಭೆಯಲ್ಲಿ ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ. ಕಾನೂನು ಪ್ರಕಾರ ಇದ್ರ ಕಾನೂನು ಅಡಿ ಬಿಟ್ಟು ಮಾಡೋಕ್ಕಾಗಲ್ಲ ನಾವು. ಕಾನೂನು ಅಡಿಯಲ್ಲಿ ಮಾಡ್ತೀವಿ, ಇಲ್ಲ ಅವಕಾಶ ಇಲ್ಲ ಅಂದ್ರೆ ಕಾನೂನು ಬಿಟ್ಟು ನಾವು ಮಾಡೋಕ್ಕೆ ಹೋಗಲ್ಲ. ರಾಷ್ಟ್ರೀಯ ಹೆದ್ದಾರಿ ಇದು ಆಲ್ರೆಡಿ ರೋಡ್ ಆಗ್ತಾ ಇದೆ, ರೋಡ್ ಆಗಲೇ ಮಾಡ್ತಾ ಇದ್ದಾರೆ. ಅವ್ರ ಗೈಡ್ಲೈನ್ಸ್ ಏನಿದೆ ಒಂದ್ಸಲ ನೋಡಿ, ಸಾರ್ವಜನಿಕರು ಕೂಡ ಮುಖ್ಯ ಆದ್ದರಿಂದ ಅವ್ರನ್ನ ಕೂಡ ಮನವಿಯನ್ನು ಪರಿಗಣಿಸಿ ನಾಳೆ ಸಭೆ ಅದನ್ನು ಕೂಡ ಮಂಡನೆ ಮಾಡ್ತೀವಿ ಬೆಳಿಗ್ಗೆ. PDO ರವಿಕುಮಾರ್. ಏನು ಪರ್ಮಿಷನ್ ಕೊಡ್ತಿದ್ದೀರಾ ಇಲ್ಲಿಗೆ ಬಾರಿಗೆ? ನಮಗೆ ಆಲ್ರೆಡಿ ಬಾರ್ ಇದ್ದಂಗೂ ಮತ್ತೇನಕ್ಕೆ ಬೇರೆ ಅವ್ರು ಏನಾರು ವ್ಯವಸಾಯ ಇದ್ದವ್ರು ದುಡಿಮೆ ಮಾಡ್ಬೇಕು, ಬೇರೆ ಎಲ್ಲ ಎಷ್ಟೆಲ್ಲ ಸವಲತ್ತು ಏನಾರು ಮಾಡ್ಕೊಬೋದು ಸರ್. ಅದು ಬಾರಿಂದಾನೇ ಅವ್ರು ದುಡಿಮೆ ಮಾಡ್ಬೇಕಾ? ಅದರಿಂದ ಹೆಣ್ಣು ಮಕ್ಕಳು ಬೀದಿಗೆ ಬರ್ತಿದ್ದಾರೆ, ಅದನ್ನ ಕೇಳಕ್ಕೋಸ್ಕರನೇ ಬಂದಿದ್ದೀವಿ. ಸ್ಕೂಲ್ ಹೋಗೋ ಮಕ್ಕಳಿಲ್ಲವ, ಇವಾಗ ಬಾರ್ ಮಾಡಿಬಿಟ್ಟು ಸ್ಕೂಲಿಗೆ ಕಾಲೇಜ್ಗೆ ಹೋಗ್ತೀವಿ ಅಂತಾರೆ. ಯಾರ್ಯಾರು ಏನೇನು ಕಲಿತಾ ಇದ್ದಾರೆ ಯಾರಿಗೆ ಗೊತ್ತು ಸರ್. ಈಗ ಮತ್ತೆ ತಿರ್ಗಾ ಬಾರ್ ಮಾಡಿದ್ರೆ ಮಕ್ಕಳ ಭವಿಷ್ಯ ಹೆಂಗೆ? HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಪಾಠಶಾಲಾ ನೀಟ್ ಅಕಾಡೆಮಿ ಹಾಸನ
ನಮ್ಮ ಹಾಸನ ನಗರದ ಅತ್ಯಂತ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಾದ ಪಾಠಶಾಲಾ ನೀಟ್ ಅಕಾಡೆಮಿಯು ಪ್ರಸ್ತುತ ಸಾಲಿನ ರಾಷ್ಟ್ರಮಟ್ಟದ ನೀಟ್ ಪರೀಕ್ಷೆಯಲ್ಲಿ ಐತಿಹಾಸಿಕ ಸಾಧನೆ ಮಾಡಿದ್ದು, ಸುಹಾಸ್ ಪಿಎಸ್ ಎಂಬ ವಿದ್ಯಾರ್ಥಿ 705 ಅಂಕಗಳನ್ನು ಪಡೆದು ಆಲ್ ಇಂಡಿಯಾ ರ್ಯಾಂಕ್ 1052 ಹಾಗೂ ಆಲ್ ಇಂಡಿಯಾ ಕ್ಯಾಟಗರಿ ರ್ಯಾಂಕ್ 27 ಪಡೆದು ಜಿಲ್ಲೆಗೆ ಪ್ರಥಮ ಸ್ಥಾನ ಪಡೆದಿದ್ದಾರೆ. ಮತ್ತೊಬ್ಬ ವಿದ್ಯಾರ್ಥಿಯಾದ ಹೇಮಂತ್ ಬಿಸಿರವರು 685 ಅಂಕಗಳನ್ನು ಪಡೆಯುವುದಲ್ಲದೆ ಜೆಇಇ ಮೇನ್ಸ್ ಸೆಷನ್ 2 ನಲ್ಲಿ ಜಿಲ್ಲೆಯ 3ನೇ ಟಾಪರ್ ಆಗಿದ್ದಾರೆ. ಮತ್ತೊಬ್ಬ ವಿದ್ಯಾರ್ಥಿಯಾದ ರೀತನ್ ಎಂಜಿರವರು ನೀಟ್ ಪರೀಕ್ಷೆಯಲ್ಲಿ 675 ಅಂಕಗಳು, ಜೆಇಇ ಮೇನ್ಸ್ ಪರೀಕ್ಷೆಯಲ್ಲಿ 99.3% ಹಾಗೂ ಕೆಸಿಇಟಿ ಪರೀಕ್ಷೆಯಲ್ಲಿ ಎಂಜಿನಿಯರಿಂಗ್ ವಿಭಾಗದಲ್ಲಿ 389ನೇ ರ್ಯಾಂಕ್ ಹಾಗೂ ಅಗ್ರಿಕಲ್ಚರ್ ವಿಭಾಗದಲ್ಲಿ 57ನೇ ರ್ಯಾಂಕ್ಗಳೊಂದಿಗೆ ಜಿಲ್ಲೆಯ 2ನೇ ಟಾಪರ್ ಆಗಿ ಹೊರಹೊಮ್ಮಿದ್ದಾರೆ. ಅಲ್ಲದೆ ನಂದಿತಾ ಜಿಎನ್ ರವರು 675 ಅಂಕಗಳು, ಚಿನ್ಮಯ ಆರ್ ರವರು 660 ಅಂಕಗಳನ್ನು ಪಡೆದು ಸಂಸ್ಥೆಯ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ನಮ್ಮ ಸಂಸ್ಥೆಯಲ್ಲಿ ಪ್ರವೇಶಾತಿ ಪಡೆದಿದ್ದ ಕೇವಲ 65 ವಿದ್ಯಾರ್ಥಿಗಳಲ್ಲಿ 12 ವಿದ್ಯಾರ್ಥಿಗಳು 600ಕ್ಕೂ ಹೆಚ್ಚು ಅಂಕಗಳನ್ನು ಪಡೆದಿದ್ದಾರೆ ಮತ್ತು 30 ವಿದ್ಯಾರ್ಥಿಗಳು 550ಕ್ಕೂ ಹೆಚ್ಚು ಅಂಕಗಳನ್ನು ಪಡೆದಿದ್ದಾರೆ. ನಮ್ಮ ಅಕಾಡೆಮಿಯು ಫಲಿತಾಂಶ ಪ್ರದರ್ಶಿಸುವಾಗ ಅಪ್ಲಿಕೇಶನ್ ನಂಬರ್ ಹಾಗೂ ಡೇಟ್ ಆಫ್ ಬರ್ತ್ ನಮೂದಿಸಿ ಫಲಿತಾಂಶ ನೀಡುವ ದೇಶದ ಕೆಲವೇ ಸಂಸ್ಥೆಗಳಲ್ಲಿ ಒಂದಾಗಿದ್ದು, ಅದರ ವಿಶ್ವಾಸಾರ್ಹತೆಗೆ ಸಾಕ್ಷಿಯಾಗಿದೆ ಹಾಗೂ ಕಳೆದ 3 ವರ್ಷಗಳಿಂದ ಅತಿ ಹೆಚ್ಚು ಉಚಿತ ವೈದ್ಯಕೀಯ ಸೀಟ್ಗಳನ್ನು ಕಲ್ಪಿಸಿದ ಹಾಸನದ ಏಕೈಕ ಸಂಸ್ಥೆಯಾಗಿದ್ದು, ಪ್ರಸ್ತುತ ದ್ವಿತೀಯ ಪಿಯುಸಿ ಮುಗಿಸಿರುವ ವಿದ್ಯಾರ್ಥಿಗಳಿಗೆ ದಿನಕ್ಕೆ 12 ಗಂಟೆಗಳ ತರಗತಿಗಳುಳ್ಳ ಲಾಂಗ್ ಟರ್ಮ್ ನೀಟ್ ಬ್ಯಾಚ್ ಹಾಗೂ ಸಂಜೆ ಬ್ಯಾಚಿನ ರೆಗ್ಯುಲರ್ ಪಿಯು ಲಾಂಗ್ ಟರ್ಮ್ ಬ್ಯಾಚ್ಗಳಿಗೆ ಪ್ರವೇಶಾತಿ ನಡೆಯುತ್ತಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8618837733 70192769770. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ನಿವೃತ್ತ ಕ್ಷೇತ್ರ ಶಿಕ್ಷಣಾಧಿಕಾರಿ ತಾಲೂಕು ವೀರಶೈವ ಹಿರಿಯ ಮುಖಂಡ ಹಾಗೂ ಸಮಾಜ ಸೇವಕ ಎಂಬಿ ವಿಜಯಕಾಂತ್ ಅವರ ಅಕಾಲಿಕ ನಿಧನದ ಹಿನ್ನೆಲೆ ಆಲೂರು ತಾಲೂಕಿನ ಪ್ರಗತಿಪರ ಸಂಘಟನೆಗಳ ವತಿಯಿಂದ ಆಲೂರು ಪಟ್ಟಣದ ಕಸಪ ಭವನದಲ್ಲಿ ಶ್ರದ್ಧಾಂಜಲಿ ಏರ್ಪಡಿಸಲಾಗಿತ್ತು. ಎಂಬಿ ವಿಜಯಕಾಂತ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಶ್ರದ್ಧಾಂಜಲಿ ಸಲ್ಲಿಸಿದ ವಿವಿಧ ಸಂಘಟನೆಗಳ ಮುಖಂಡರು ಎಂಬಿ ವಿಜಯಕಾಂತ್ ಅವರ ಸಮಾಜ ಸೇವೆಯನ್ನ ಸ್ಮರಿಸಿಕೊಂಡು ಮೃತರ ಸಾವಿಗೆ ವಿಷಾದ ವ್ಯಕ್ತಪಡಿಸಿದರು. ಮಾಜಿ ಶಾಸಕ ಎಚ್ಕೆ ಕುಮಾರಸ್ವಾಮಿ ಮಾತನಾಡಿ, ಎಂಬಿ ವಿಜಯಕಾಂತ್ ಅವರು ಶಿಕ್ಷಣ ಇಲಾಖೆ ವಿವಿಧ ಹುದ್ದೆಯಲ್ಲಿ ಕಾರ್ಯನಿರ್ವಹಿಸಿದ್ದು, ಅವರ ಅವಧಿಯಲ್ಲಿ ಭ್ರಷ್ಟಾಚಾರದ ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲದೆ ಆಡಳಿತ ನಡೆಸಿದ್ದಾರೆ. ಅವರು ನಿವೃತ್ತಿ ಹೊಂದಿದ್ರು ಮನೆಯಲ್ಲಿ ಕೂರದೆ ತಾಲೂಕಿನ ವಿವಿಧ ಸಂಘಟನೆಗಳಲ್ಲಿ ತೊಡಗಿಸಿಕೊಂಡು ಜನಮೆಚ್ಚುಗೆ ಗಳಿಸಿದ್ರು. ತಾಲೂಕಿನ ವಿವಿಧ ಸಂಘದಲ್ಲಿ ಕಾರ್ಯದರ್ಶಿಯಾಗಿ ಶ್ರೀ ಪ್ರಸನ್ನ ಗಣಪತಿ ಸೇವಾ ಟ್ರಸ್ಟ್ ಕಾರ್ಯಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸುವ ಮೂಲಕ ಸಂಘಗಳ ಏಳಿಗೆಗೆ ಹಗಲಿರುಳು ದುಡಿದಿದ್ರು. ಅವರ ವಯಸ್ಸು 84 ಆದರೂ 18ರ ನವ ತರುಣನಂತೆ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಅವರಲ್ಲಿರುವ ಜ್ಞಾನ ಭಂಡಾರವನ್ನ ಜನಸಾಮಾನ್ಯರಿಗೆ ಬಿತ್ತುತ್ತಿದ್ರು. ಅವರ ಸಾವು ಕೇವಲ ಕುಟುಂಬಕ್ಕಲ್ಲದೆ ಎಲ್ಲ ಸಮುದಾಯದವರಿಗೂ ನೋವು ತಂದಿದ್ದು, ಅವರ ತತ್ವ ಆದರ್ಶಗಳನ್ನು ಪ್ರತಿಯೊಬ್ಬರೂ ಮೈಗೂಡಿಸಿಕೊಂಡು ಮುನ್ನಡೆಯಬೇಕಾದ ಅವಶ್ಯಕತೆ ಇದೆ ಎಂದರು. ಹಿರಿಯ ನಾಗರಿಕ ಹೋರಾಟ ಸಮಿತಿ ಅಧ್ಯಕ್ಷ ಕೆಎಸ್ ಮಂಜೇಗೌಡ ಮಾತನಾಡಿ, ಎಂಬಿ ವಿಜಯಕಾಂತ್ ಅವರು ಕೇವಲ ಪ್ರಗತಿಪರ ಸಂಘಟನೆಗಳ ಜೊತೆ ಗುರುತಿಸಿಕೊಂಡಿದ್ರೂ ಕೂಡ ಮಾಜಿ ಪ್ರಧಾನಿ ದೇವೇಗೌಡರ ಅನುಯಾಯಿ ಆಗಿದ್ರು. ಪಕ್ಷದ ಪ್ರತಿಯೊಂದು ಕೆಲಸದಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಳ್ಳುತ್ತಿದ್ರು. ತಾಲೂಕಿನ ಪ್ರತಿಯೊಂದು ವಿಷಯವನ್ನ ಸಂಪೂರ್ಣವಾಗಿ ಅರಿತಿದ್ರು. ಗೊತ್ತಿಲ್ಲದ ಎಷ್ಟೋ ವಿಷಯಗಳನ್ನ ಅವರಿಂದ ತಿಳಿಯುತ್ತಿದ್ದೆವು ಹಾಗೂ ಶ್ರೀ ಪ್ರಸನ್ನ ಗಣಪತಿ ಸೇವಾ ಟ್ರಸ್ಟ್ ಬೆಳವಣಿಗೆಗೆ ಎಂಬಿ ವಿಜಯಕಾಂತ್ ಅವರ ಕೊಡುಗೆ ಅಪಾರ. ಅವರ ಅಗಲಿಕೆ ನಮಗೆಲ್ಲ ನೋವು ತಂದಿದೆ ಎಂದರು. ವೀರಶೈವ ಸಂಘದ ತಾಲೂಕು ಅಧ್ಯಕ್ಷ ರೇಣುಕಾ ಪ್ರಸಾದ್ ಮಾತನಾಡಿ, ಎಂಬಿ ವಿಜಯಕಾಂತ್ ಅವರು ಜಾತ್ಯತೀತ ನಿಲುವನ್ನ ಹೊಂದಿದ್ರು. ಅವರು ಸರ್ಕಾರಿ ನೌಕರಿ ಹಾಗೂ ನಿವೃತ್ತರಾದ ನಂತರ ವಿವಿಧ ಸಂಘಟನೆಯಲ್ಲಿ ತೊಡಗಿಸಿಕೊಂಡ್ರು. ಯಾವುದೇ ಕಪ್ಪು ಚುಕ್ಕೆ ಇಲ್ಲದೆ ಎಲ್ಲ ಜನರಿಗೂ ಪ್ರೀತಿ ಪಾತ್ರರಾಗಿದ್ರು. ಎಂತಹ ಕಠಿಣ ಸಂದರ್ಭದಲ್ಲಿಯೂ ಹಾಸ್ಯದ ಮೂಲಕ ಪ್ರೀತಿ ಕಡೆಗೆ ಸೆಳೆಯುತ್ತಿದ್ದರೂ ನಾವೆಲ್ಲರೂ ತಬ್ಬಲಿಯಾಗಿದ್ದೇವೆ ಎಂದರು. ಪರಿಶಿಷ್ಟ ಜಾತಿ ಮುಖಂಡ ಗೇಕರವಳ್ಳಿ ಬಸವರಾಜ್ ಮಾತನಾಡಿ, ಎಂಬಿ ವಿಜಯಕಾಂತ್ ಅವರ ವಯಸ್ಸು 84 ಆದರೂ ತುಂಬಾ ಲವಲವಿಕೆಯಿಂದ ಭಾಗವಹಿಸುತ್ತಿದ್ರು. ಚಿಕ್ಕವರಿಂದ ಹಿರಿಯ ವಯಸ್ಸಿನವರೆಗಿನ ಜನರು ಅವರ ಮೇಲೆ ಪ್ರೀತಿ ತೋರುತ್ತಿದ್ರು. ಅವರ ಸಾವು ಅತೀವ ನೋವು ತಂದಿದೆ ಎಂದರು. ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಅಧ್ಯಕ್ಷ ಎಸ್ಎಸ್ ಶಿವಮೂರ್ತಿ, ಬಿಜೆಪಿ ಅಧ್ಯಕ್ಷೆ ಉಮಾ ರವಿಪ್ರಕಾಶ್, ಕಸಾಪ ತಾಲೂಕು ಅಧ್ಯಕ್ಷ ಗೋಪಾಲಕೃಷ್ಣ, ರೈತ ಸಂಘದ ಒಕ್ಕೂಟಗಳ ತಾಲೂಕು ಅಧ್ಯಕ್ಷ ಬಿ ಧರ್ಮರಾಜ್, ಮಲ್ಲಿಕಾರ್ಜುನ್ ಸಮದಲೆ, ಕರವೇ ತಾಲೂಕು ಅಧ್ಯಕ್ಷ ಎಚ್ವಿ ರಾಘವೇಂದ್ರ, ನಟರಾಜ್, ಜಿಲ್ಲಾ ಕಾಂಗ್ರೆಸ್ ಹಿರಿಯ ಮುಖಂಡ ಶಾಂತಕೃಷ್ಣ, ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯರಾದ ಸಿವಿ ಲಿಂಗರಾಜ್, ನಟರಾಜ್ ನಾಕಲ್ಗೂಡು, ಡಾ ಜಯರಾಜ್, ಗೇಕರವಳ್ಳಿ ಬಸವರಾಜ್, ಜಯಣ್ಣ ದಡದಹಳ್ಳಿ, ಪಟ್ಟಣ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಶಿವಣ್ಣ, ಪಿಎಲ್ ಲಿಂಗರಾಜ್, ಮೋಹನ್ ಮಾವನೂರು, ಕಿರಣ್ ಹೊಳೆಬೆಳ್ಳೂರು ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು.
HCN ನ್ಯೂಸ್ ಆಲೂರು. ಅನೇಕ ನಾವು ಮಾನವೀಯರ ಜಯಂತಿಗಳಲ್ಲಿ ಭಾಗಿಯಾದಾಗ, ಬೇರೆ ಬೇರೆ ಸಾರ್ವಜನಿಕ ಸಭೆಗಳಲ್ಲಿ ಭಾಗಿಯಾದಾಗ ಅವರು ಒಂದು ರೀತಿಯ ಅನುಭವದ ಪೂರ್ಣ ಕಾಣ್ತದೆ. ಎಲ್ಲ ವಿಷಯದ ಬಗ್ಗೆ ತಿಳ್ಕೊಂಡು ನಮಗೆ ಆಶ್ಚರ್ಯ ಆಗ್ತದೆ. ಈ ವಯಸ್ಸಲ್ಲಿ ಯಾಕೆ ತಿಳ್ತಾರೆ ಸರ್, ಎಷ್ಟು ತಗೊಳ್ಳಿ ಸರ್, ಪುನಃ ಅದೇ ಮಾತಾಡೋದು, ಪುನಃ ನನಗೆ ಹೇಳಿದ್ದು ಅಂತ ಹೇಳ್ತಿದ್ದೀನಿ. ಅಂಥವರು ಬೇಗ ನಮ್ಮಿಂದ ಮರ್ಯಾದೆ ನಮಗೆ ಭಾಳ ದುಃಖ ಆಗ್ತದೆ. ಎಲ್ಲರ ಭಾವನೆಗಳಿಗೂ ಕೂಡ ಅವರ ಮನಸ್ಸಿನಲ್ಲಿರುವಂಥ ವಿಚಾರಗಳನ್ನ ಯಾವಾಗಲೂ ಕೂಡ ನೇರವಾಗಿ ಮಾತಾಡುವಂಥ ವ್ಯಕ್ತಿಗಳನ್ನು ಕಂಡಂಥದ್ದು. ಮತ್ತು ಅವರು ಅನೇಕ ವಿಚಾರಗಳನ್ನು ಕೂಡ ತಿಳ್ಕೊಂಡಂಥದ್ದು. ಇವತ್ತು ಯಾವುದೇ ರಾಷ್ಟ್ರೀಯ ಹಬ್ಬಗಳ ಕಾರ್ಯಕ್ರಮದಲ್ಲಿ ಅವರು ಯಾವುದಕ್ಕೆ ಕರೀತಾರೆ, ಬಸವಣ್ಣವರಿರ್ಬೋದು, ಕೆಂಪೇಗೌಡರಿರ್ಬೋದು, ಅನೇಕ ಬೇರೆ ಬೇರೆ ಈ ಭಾರತ ದೇಶದಲ್ಲಿ ತ್ಯಾಗ ಮಾಡಿದಂಥ ಅನೇಕ ಮುಖಂಡರುಗಳ ವಿಚಾರಗಳನ್ನ ಬಹಳ ವಿಶೇಷವಾಗಿ ಅರ್ಥಗಮಿತವಾಗಿ ಕೂಡ ಮಾತಾಡ್ತಾರೆ. ಕರ್ನಾಟಕ ರಾಜ್ಯದಲ್ಲಿ ಹಾಸನ ಜಿಲ್ಲೆ ಉತ್ತಮ ಕಲಾವಿದರಿಗೆ ಹೆಸರು ಮಾಡಿದೆ. ಸ್ಥಳೀಯ ಪ್ರತಿಭೆ ರ್ಯಾಪರ್ ಚಂದನ್ ಶೆಟ್ಟಿ ರಾಷ್ಟ್ರಮಟ್ಟದಲ್ಲಿ ಹೆಸರು ಮಾಡಿದ ನಂತರ ಜಿಲ್ಲೆಯ ಹಲವಾರು ಯುವಕರು ಆಲ್ಬಮ್ ಸಾಂಗ್ಸ್ ಮಾಡ್ತಿದ್ದಾರೆ. ಇದೀಗ ಹೊಳೆನರಸೀಪುರ ತಾಲೂಕಿನ ಮಾವನೂರಿನ ಯುವ ಡೈರೆಕ್ಟರ್ ಹೊಯ್ಸಳಗೌಡ ಮೊದಲ ಬಾರಿಗೆ ಕನ್ನಡದಲ್ಲಿ 2 ಭಾಗಗಳಲ್ಲಿ ವಿಶೇಷವಾದ ಆಲ್ಬಮ್ ಸಾಂಗ್ ಅನ್ನ ಪ್ರೀತಿಯ ವಿಷಯವನ್ನ ಇಟ್ಟುಕೊಂಡು ಬ್ಯೂಟಿಫುಲ್ ವೆನ್ ಟೂ ಸೋಲ್ಸ್ ಮೀಟ್ ಎಂಬ ಆಲ್ಬಮ್ ಸಾಂಗ್ ಅನ್ನ ತಯಾರಿಸುತ್ತಿದ್ದಾರೆ. ಈ ಹಾಡಿಗೆ ಅಕ್ಷಯ್ ಅವರ ಸಂಗೀತವಿದ್ದು ಸಂತೋಷ್ ಮಯಪ್ಪ ಬಂಡವಾಳ ಹೂಡುತ್ತಿದ್ದಾರೆ. ಕ್ಯಾಮೆರಾ ಅಭಿಷೇಕ್, ಕಾನ್ಸೆಪ್ಟ್ ಸುರಭಿ ಮತ್ತು ಸ್ಫೂರ್ತಿ, ಲಿರಿಕ್ಸ್ ಲಿಖಿತ್ ಹಾಗೂ ರಮೇಶ್, ಕೊರಿಯೋಗ್ರಾಫರ್ ಪ್ರಥಮ್ ಸಾಥ್ ನೀಡಿದ್ದಾರೆ. ಈ ಹಾಡನ್ನ ರಾಬರ್ಟ್ ಸಲಗಾ ಚಿತ್ರಕ್ಕೆ ಐಶ್ವರ್ಯ ರಂಗರಾಜನ್ ಅವರು ಧ್ವನಿ ನೀಡಿದ್ದು ಈ ಹಾಡು ಬಿಡುಗಡೆಯಾಗಿದೆ. A2 ಫಿಲ್ಮ್ಸ್ ಚಾನೆಲ್ನಲ್ಲಿ ಆಲ್ಬಮ್ ಸಾಂಗ್ ರಿಲೀಸ್ ಆಗಿದೆ. ಹಾಸನ ಜಿಲ್ಲೆಯ ಜನತೆ ಇಂತಹ ಸ್ಥಳೀಯ ಪ್ರತಿಭೆಗಳನ್ನು ಬೆಂಬಲಿಸಲು ಕೋರಿದೆ. HCN ನ್ಯೂಸ್ ಹೊಳೆನರಸೀಪುರ. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ ಭಟ್ ರವರು MS ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ, ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದರೆ ಹಿಂದೆ ಭೇಟಿ ನೀಡಿ. ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಆಲೂರು ತಾಲೂಕಿನ ಕೆ ಹೊಸಕೋಟೆ ಹೋಬಳಿಯ ಲಯನ್ ಸೇವಾ ಸಂಸ್ಥೆಯ ನೂತನ ಪದಾಧಿಕಾರಿಗಳಿಗೆ ಪದಗ್ರಹಣ ಮತ್ತು ಪ್ರತಿಜ್ಞಾವಿಧಿ ಬೋಧಿಸುವ ಕಾರ್ಯಕ್ರಮವನ್ನು ಮಾಜಿ ರಾಜ್ಯಪಾಲರಾದ ಲಯನ್ಸ್ HS ಮಂಜುನಾಥ್ ಮೂರ್ತಿ ಜ್ಯೋತಿ ಬೆಳಗುವ ಮೂಲಕ ಉದ್ಘಾಟನೆ ನಡೆಸಿದರು. ಬೇಲೂರು ಸರ್ಕಾರಿ ಪದವಿ ಕಾಲೇಜು, ಬಾಲಕಿಯರ ಪದವಿ ಪೂರ್ವ ಕಾಲೇಜು ಹಾಗೂ ಬೆಂಗಳೂರು ಅಕ್ಕ IAS ಅಕಾಡೆಮಿ ಇವರ ಸಂಯುಕ್ತಾಶ್ರಯದಲ್ಲಿ ಜರುಗಿದ ಈ ಕಾರ್ಯಕ್ರಮವನ್ನು ಬೆಂಗಳೂರು ಅಕ್ಕ IAS ಅಕಾಡೆಮಿ ಮುಖ್ಯಸ್ಥ ಡಾ ಶಿವಕುಮಾರ್ ಉದ್ಘಾಟನೆ ನಡೆಸಿದರು. ಇವರ ಜೊತೆಯಲ್ಲಿ ಕ್ಷೇತ್ರ ಸಂಪನ್ಮೂಲ ಸಮನ್ವಯ ಅಧಿಕಾರಿ ಶಿವಮರಿಯಪ್ಪ, ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರಾಂಶುಪಾಲ ಹರೀಶ್ ಸೇರಿದಂತೆ ಇನ್ನು ಮುಂತಾದವರು ಸಾಕ್ಷಿಯಾದರು. ಈ ಸಂದರ್ಭದಲ್ಲಿ ಮಾತನಾಡಿದ ಬೆಂಗಳೂರು ಅಕ್ಕ IAS ಅಕಾಡೆಮಿ ಮುಖ್ಯಸ್ಥ ಡಾ ಶಿವಕುಮಾರ್, ಸ್ಪರ್ಧಾತ್ಮಕ ಯುಗದಲ್ಲಿ ಯಶಸ್ಸಿನ ಜೀವನ ಪ್ರತಿಯೊಬ್ಬರ ಕನಸು. ಅದನ್ನು ಸಾಕಾರಗೊಳಿಸಲು ಒಂದು ಉತ್ತಮ ಉದ್ಯೋಗವನ್ನು ಆಯ್ಕೆ ಮಾಡುವುದು ಮತ್ತು ಸೇರಿಕೊಳ್ಳುವುದು ಬಹಳ ಮುಖ್ಯ. ಅದರಲ್ಲಿಯೂ ಸರ್ಕಾರಿ ಉದ್ಯೋಗ ಒಂದು ಉತ್ತಮ ಆಯ್ಕೆ. ಇತ್ತೀಚಿನ ದಿನಗಳಲ್ಲಿ ಅವಕಾಶಗಳು ಹೆಚ್ಚುತ್ತಿದ್ದು ಸ್ಪರ್ಧಾತ್ಮಕ ಪರೀಕ್ಷೆಗಳ ಉತ್ತಮ ತಯಾರಿ ಅತ್ಯಗತ್ಯ. ಇವುಗಳ ಬಗ್ಗೆ ವಿವರವಾಗಿ ತಿಳಿದುಕೊಳ್ಳಬೇಕಾಗಿದೆ ಎಂದರು. ಬೇಲೂರು ಕ್ಷೇತ್ರ ಸಂಪನ್ಮೂಲ ಸಮನ್ವಯ ಅಧಿಕಾರಿ ಶಿವಮರಿಯಪ್ಪ ಮಾತನಾಡಿ, ಇತ್ತೀಚಿನ ದಿನದಂದು ಅಂಕದ ಹಿಂದೆ ಬಿದ್ದ ವಿದ್ಯಾರ್ಥಿಗಳು ಇಂಜಿನಿಯರಿಂಗ್ ಇಲ್ಲವೇ ಡಾಕ್ಟರ್ಗೆ ತೃಪ್ತಿ ಪಡುವ ಮೂಲಕ ಉನ್ನತ ಉದ್ಯೋಗಕ್ಕೆ ಲಗ್ಗೆ ಇಡುತ್ತಿಲ್ಲ. ಈ ಕಾರಣದಿಂದ ಉನ್ನತ ಹುದ್ದೆಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆ ಮೂಲಕ ಉದ್ಯೋಗ ಪಡೆಯಬೇಕಿದೆ ಎಂದ ಅವರು, ವಿದ್ಯಾರ್ಥಿಗಳು ಪಠ್ಯದ ಜೊತೆಗೆ ಸಾಮಾನ್ಯ ಜ್ಞಾನ ಬೆಳೆಸಿಕೊಳ್ಳಲು ಮುಂದಾಗಬೇಕಿದೆ ಎಂದರು. ಸಾಮಾಜಿಕ ಹೋರಾಟಗಾರ ಶಶಿಧರ್ ಮೌರ್ಯ ಮಾತನಾಡಿ, ಉನ್ನತ ಹುದ್ದೆಗಳಿಗೆ ಕೆಲವರೇ ಮಾತ್ರ ಲಗ್ಗೆ ಇಡುವ ಮೂಲಕ ಒಂದು ವರ್ಗಗಳಿಗೆ ಸೀಮಿತವಾಗಿದೆ. ಆದ್ದರಿಂದ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳು ಕೂಡ ಉನ್ನತ ಹುದ್ದೆಗಳಿಗೆ ಸೇರಬೇಕೆಂಬ ಹಂಬಲದಿಂದ ನಾವುಗಳು ಕಳೆದ 5-6 ತಿಂಗಳಿಂದ PUC ನಂತರ ಮುಂದೇನು ಎಂಬ ಬಗ್ಗೆ ಬೆಂಗಳೂರು ಅಕ್ಕ IAS ಅಕಾಡೆಮಿ ಮುಖ್ಯಸ್ಥರಾದ ಡಾ ಶಿವಕುಮಾರ್ ಮಾರ್ಗದರ್ಶನದಲ್ಲಿ ಕಾರ್ಯಾಗಾರ ನಡೆಸಲಾಗುತ್ತಿದೆ ಎಂದರು.
ಕಾರ್ಯಕ್ರಮದಲ್ಲಿ ಜೂನಿಯರ್ ಕಾಲೇಜು ಪ್ರಾಂಶುಪಾಲ ಹರೀಶ್, ಬಾಲಕಿಯರ ಪದವಿ ಪೂರ್ವ ಕಾಲೇಜು ಪ್ರಾಂಶುಪಾಲರಾದ ವೀಣಾ, ಸಾಮಾಜಿಕ ಹೋರಾಟಗಾರ ಶಶಿಧರ್ ಮೌರ್ಯ, ನೂರ್ ಅಹಮದ್, ಶಿಕ್ಷಕ ಲಕ್ಷ್ಮಣ್, ಸಹ ಪ್ರಾಧ್ಯಾಪಕ ಲಕ್ಷ್ಮಣ್, ಶ್ರೀಮತಿ ಸಂಧ್ಯಾ, ಉಪನ್ಯಾಸಕ ಲಕ್ಷ್ಮೀನಾರಾಯಣ್, ಭುವನೇಶ್, ಗಾಯಕ ಚಂದನ್ ಕುಮಾರ್ ಸೇರಿದಂತೆ ಇನ್ನು ಮುಂತಾದವರು ಹಾಜರಿದ್ದರು. HCN ನ್ಯೂಸ್, ಬೇಲೂರು. ಈ ಸಂಸ್ಥೆಗೆ ಕೊಡ್ಲಿ ಅಂತ ಹೇಳ್ತಾ ನಾನು ಎರಡು ಮಾತುಗಳನ್ನ ಹೇಳಿ ನಂತರ ಹೊಸ ಸದಸ್ಯರನ್ನ ಇಂಡಕ್ಟ್ ಮಾಡಿ ಆಮೇಲೆ ಪದಗ್ರಹಣಕ್ಕೆ ನಾನು ಪದಾರ್ಪಣೆ ಮಾಡ್ತೇನೆ. ಮೊದಲನೇದಾಗಿ ಅಂತಾರಾಷ್ಟ್ರೀಯ ಲೆನ್ಸ್ ಸಂಸ್ಥೆ 1917ನೇ ಇಸ್ವಿಯಲ್ಲಿ ಪ್ರಾರಂಭವಾದ ನಂತರ ಇಲ್ಲಿಯವರೆಗೆ ಸುಮಾರು 100 ವರ್ಷಗಳನ್ನು ದಾಟಿ ಹಲವಾರು ವರ್ಷಗಳನ್ನು ಮುಂದಿರತಕ್ಕಂಥ ಈ ಸಂದರ್ಭದಲ್ಲಿ ಒಂದು ಸಂಸ್ಥೆಗೆ 100 ವರ್ಷದ ಅಂದರೆ ಅನಿಸುತ್ತೆ ಲೆನ್ಸ್ ಸಂಸ್ಥೆ ಇಂಟರ್ನ್ಯಾಷನಲ್ ಅಂದರೆ ಹೊರಗಡ ಭಾಗದ ಒಂದು ಸಂಸ್ಥೆ. ಇದರಿಂದ ನಮಗೇನು ಉಪಕಾರ ಇದೆ? ನಾವು ಪ್ರತಿ ವರ್ಷ ಅದಕ್ಕೆ ಕಟ್ಟಬೇಕಾದಂಥ ಫೀಸ್ ಕಟ್ತೀವಿ, ನಮಗೇನು ಬರುತ್ತೆ ಅದರಿಂದ? ಪ್ರತಿ ವರ್ಷನೂ ಕಟ್ಟಬೇಕಾ? ಯಾಕೆ ಕಟ್ಟಬೇಕು? ಈ ಥರದ್ದೆಲ್ಲ ಜಿಜ್ಞಾಸೆಗಳು 108 ತಲೆಯಲ್ಲಿರ್ತದೆ. ಬೇಲೂರು ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ವಿದ್ಯಾರ್ಥಿಗಳಿಗೆ ಪಿಯುಸಿ ನಂತರ ಮುಂದೇನು ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ತಯಾರಿ ಕುರಿತು ವಿದ್ಯಾರ್ಥಿಗಳಿಗೆ ಹಮ್ಮಿಕೊಂಡ ಔಷಧ ಕಾರ್ಯಾಗಾರವನ್ನು ನಡೆಸಲಾಯಿತು. ಬೇಲೂರು ಸರ್ಕಾರಿ ಪದವಿ ಕಾಲೇಜು, ಬಾಲಕಿಯರ ಪದವಿ ಪೂರ್ವ ಕಾಲೇಜು ಹಾಗೂ ಬೆಂಗಳೂರು ಅಕ್ಕ ಐಎಎಸ್ ಅಕಾಡೆಮಿ ಇವರ ಸಂಯುಕ್ತಾಶ್ರಯದಲ್ಲಿ ಜರುಗಿದ ಈ ಕಾರ್ಯಕ್ರಮವನ್ನು ಬೆಂಗಳೂರು ಅಕ್ಕ ಐಎಎಸ್ ಅಕಾಡೆಮಿ ಮುಖ್ಯಸ್ಥ ಡಾ ಶಿವಕುಮಾರ್ ಉದ್ಘಾಟನೆ ನಡೆಸಿದರು. ಇವರ ಜೊತೆಯಲ್ಲಿ ಕ್ಷೇತ್ರ ಸಂಪನ್ಮೂಲ ಸಮನ್ವಯ ಅಧಿಕಾರಿ ಶಿವಮರಿಯಪ್ಪ, ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರಾಂಶುಪಾಲ ಹರೀಶ್ ಸೇರಿದಂತೆ ಇನ್ನು ಮುಂತಾದವರು ಸಾಕ್ಷಿಯಾದರು. ಈ ಸಂದರ್ಭದಲ್ಲಿ ಮಾತನಾಡಿದ ಬೆಂಗಳೂರು ಅಕ್ಕ ಐಎಎಸ್ ಅಕಾಡೆಮಿ ಮುಖ್ಯಸ್ಥ ಡಾ ಶಿವಕುಮಾರ್, ಸ್ಪರ್ಧಾತ್ಮಕ ಯುಗದಲ್ಲಿ ಯಶಸ್ಸಿನ ಜೀವನ ಪ್ರತಿಯೊಬ್ಬರ ಕನಸು. ಅದನ್ನು ಸಾಕಾರಗೊಳಿಸಲು ಒಂದು ಉತ್ತಮ ಉದ್ಯೋಗವನ್ನು ಆಯ್ಕೆ ಮಾಡುವುದು ಮತ್ತು ಸೇರಿಕೊಳ್ಳುವುದು ಬಹಳ ಮುಖ್ಯ. ಅದರಲ್ಲಿಯೂ ಸರ್ಕಾರಿ ಉದ್ಯೋಗ ಒಂದು ಉತ್ತಮ ಆಯ್ಕೆ. ಇತ್ತೀಚಿನ ದಿನಗಳಲ್ಲಿ ಅವಕಾಶಗಳು ಹೆಚ್ಚುತ್ತಿದ್ದು, ಸ್ಪರ್ಧಾತ್ಮಕ ಪರೀಕ್ಷೆಗಳ ಉತ್ತಮ ತಯಾರಿ ಅತ್ಯಗತ್ಯ. ಇವುಗಳ ಬಗ್ಗೆ ವಿವರವಾಗಿ ತಿಳಿದುಕೊಳ್ಳಬೇಕಾಗಿದೆ ಎಂದರು. ಬೇಲೂರು ಕ್ಷೇತ್ರ ಸಂಪನ್ಮೂಲ ಸಮನ್ವಯ ಅಧಿಕಾರಿ ಶಿವಮರಿಯಪ್ಪ ಮಾತನಾಡಿ, ಇತ್ತೀಚಿನ ದಿನದಂದು ಅಂಕದ ಹಿಂದೆ ಬಿದ್ದ ವಿದ್ಯಾರ್ಥಿಗಳು ಇಂಜಿನಿಯರಿಂಗ್ ಇಲ್ಲವೇ ಡಾಕ್ಟರ್ಗೆ ತೃಪ್ತಿ ಪಡುವ ಮೂಲಕ ಉನ್ನತ ಉದ್ಯೋಗಕ್ಕೆ ಲಗ್ಗೆ ಇಡುತ್ತಿಲ್ಲ. ಈ ಕಾರಣದಿಂದ ಉನ್ನತ ಹುದ್ದೆಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆ ಮೂಲಕ ಉದ್ಯೋಗ ಪಡೆಯಬೇಕಿದೆ ಎಂದ ಅವರು, ವಿದ್ಯಾರ್ಥಿಗಳು ಪಠ್ಯದ ಜೊತೆಗೆ ಸಾಮಾನ್ಯ ಜ್ಞಾನ ಬೆಳೆಸಿಕೊಳ್ಳಲು ಮುಂದಾಗಬೇಕಿದೆ ಎಂದರು. ಸಾಮಾಜಿಕ ಹೋರಾಟಗಾರ ಶಶಿಧರ್ ಮೌರ್ಯ ಮಾತನಾಡಿ, ಉನ್ನತ ಹುದ್ದೆಗಳಿಗೆ ಕೆಲವರೇ ಮಾತ್ರ ಲಗ್ಗೆ ಇಡುವ ಮೂಲಕ ಒಂದು ವರ್ಗಗಳಿಗೆ ಸೀಮಿತವಾಗಿದೆ. ಆದ್ದರಿಂದ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳು ಕೂಡ ಉನ್ನತ ಹುದ್ದೆಗಳಿಗೆ ಸೇರಬೇಕೆಂಬ ಹಂಬಲದಿಂದ ನಾವುಗಳು ಕಳೆದ 5-6 ತಿಂಗಳಿಂದ ಪಿಯುಸಿ ನಂತರ ಮುಂದೇನು ಎಂಬ ಬಗ್ಗೆ ಬೆಂಗಳೂರು ಅಕ್ಕ ಐಎಎಸ್ ಅಕಾಡೆಮಿ ಮುಖ್ಯಸ್ಥರಾದ ಡಾ ಶಿವಕುಮಾರ್ ಮಾರ್ಗದರ್ಶನದಲ್ಲಿ ಕಾರ್ಯಾಗಾರ ನಡೆಸಲಾಗುತ್ತಿದೆ ಎಂದರು. ಕಾರ್ಯಕ್ರಮದಲ್ಲಿ ಜೂನಿಯರ್ ಕಾಲೇಜು ಪ್ರಾಂಶುಪಾಲ ಹರೀಶ್, ಬಾಲಕಿಯರ ಪದವಿ ಪೂರ್ವ ಕಾಲೇಜು ಪ್ರಾಂಶುಪಾಲರಾದ ವೀಣಾ, ಸಾಮಾಜಿಕ ಹೋರಾಟಗಾರ ಶಶಿಧರ್ ಮೌರ್ಯ, ನೂರ್ ಅಹಮದ್, ಶಿಕ್ಷಕ ಲಕ್ಷ್ಮಣ್, ಸಹ ಪ್ರಾಧ್ಯಾಪಕ ಲಕ್ಷ್ಮಣ್, ಶ್ರೀಮತಿ ಸಂಧ್ಯಾ, ಉಪನ್ಯಾಸಕ ಲಕ್ಷ್ಮೀನಾರಾಯಣ್, ಭುವನೇಶ್, ಗಾಯಕ ಚಂದನ್ ಕುಮಾರ್ ಸೇರಿದಂತೆ ಇನ್ನು ಮುಂತಾದವರು ಹಾಜರಿದ್ದರು. HCN ನ್ಯೂಸ್, ಬೇಲೂರು. ಭಾರಿ ಮಳೆಗೆ ಹಾಸನ ನಗರದ ಸಮೀಪ ರಿಂಗ್ ರಸ್ತೆ ಬಳಿ ಇರುವ ಗುಂಡೇಗೌಡನಕೊಪ್ಲು ಗ್ರಾಮದಲ್ಲಿ ಮಂಜುನಾಥ್ ಎಂಬುವರ ಪಂಪ್ಸೆಟ್ ಮನೆಯ ಗೋಡೆ ಕುಸಿದಿದ್ದು ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಕಳೆದ 1 ತಿಂಗಳಿನಿಂದ ನಿರಂತರವಾಗಿ ಸುರಿಯುತ್ತಿರುವ ಹೆಚ್ಚಿನ ಮಳೆಯಿಂದ ಮಣ್ಣಿನ ಗೋಡೆಗಳು ಅಲ್ಲಲ್ಲಿ ಕುಸಿಯುತ್ತಿದ್ದು, ಗುಂಡೇಗೌಡನಕೊಪ್ಲು ಗ್ರಾಮದಲ್ಲಿ ಪಂಪ್ಸೆಟ್ಗಾಗಿ ಹಾಕಲಾಗಿದ್ದ ಶೆಡ್ ಸಂಪೂರ್ಣ ಕೆಳಗೆ ಬಿದ್ದಿದೆ. ಪಕ್ಕದಲ್ಲೇ ವಿದ್ಯುತ್ ಕಂಬ ಅಳವಡಿಸಿದ್ದು ಅದು ಕೂಡ ಬಾಗಿದೆ. ರಾತ್ರಿ ಗೋಡೆ ಕುಸಿದಿರೋದ್ರಿಂದ ಯಾವುದೇ ಅಪಾಯ ಸಂಭವಿಸಿಲ್ಲ. ಏನಾದರೂ ಹಗಲಲ್ಲಿ ಬಿದ್ದಿದ್ರೆ ಭಾರಿ ಅನಾಹುತವೇ ಆಗುತ್ತಿತ್ತು. ಶೆಡ್ ಮಾಲೀಕ ಮಂಜುನಾಥ್ ಮಾಧ್ಯಮದೊಂದಿಗೆ ಮಾತನಾಡಿ, ಹೆಚ್ಚಿನ ಮಳೆಯ ಅವಾಂತರದಿಂದ ಗುಂಡೇಗೌಡನಕೊಪ್ಲು ಗ್ರಾಮದಲ್ಲಿರುವ ಪಂಪ್ಸೆಟ್ ಮನೆ ಕೆಳಗೆ ಬಿದ್ದಿದ್ದು ಯಾವುದೇ ಪ್ರಾಣಹಾನಿ ಆಗಿರೋದಿಲ್ಲ. ಒಳಗಿದ ವಸ್ತುಗಳು ಹಾನಿಯಾಗಿವೆ. ರಾತ್ರಿ ಸಮಯದಲ್ಲಿ ಬಿದ್ದಿರೋದ್ರಿಂದ ಯಾವುದೇ ಅನಾಹುತ ಆಗಿಲ್ಲ. ಏನಾದರೂ ಹಗಲು ವೇಳೆ ಗೋಡೆ ಕುಸಿದಿದ್ರೆ ವಿದ್ಯುತ್ ತಗಲಿ ಭಾರಿ ಅನಾಹುತವೇ ಆಗುತ್ತಿತ್ತು ಎಂದು ಹೇಳಿದ್ದಾರೆ. HCN ನ್ಯೂಸ್, ಹಾಸನ್. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅಪಘಾತ ಹೊಂದಿದ ಬಾಲಕಿಯ ಅಂಗಾಂಗ ದಾನಕ್ಕೆ ಒಪ್ಪಿದ ಪೋಷಕರು. ಅಂಗಾಂಗ ದಾನ ಮಾಡಿ 6 ಮಂದಿಗೆ ಬೆಳಕಾದ ಬಾಲಕಿ. ಮೆಚ್ಚುಗೆ ವ್ಯಕ್ತಪಡಿಸಿದ ಹಿಮ್ಸ್ ನಿರ್ದೇಶಕ ಡಾ ರಾಜಣ್ಣ. ಹಾಸನದಲ್ಲಿ ಮತ್ತೆ ಪುಡಿ ರೌಡಿಗಳ ಅಟ್ಟಹಾಸ. ಬೆಳ್ಳಂಬೆಳಗ್ಗೆ ಅಂಗಡಿಯಲ್ಲಿದ್ದ ಯುವಕನ ಮೇಲೆ ಮಾರಣಾಂತಿಕ ಹಲ್ಲೆ. ಪರಿಶೀಲನೆ ನಡೆಸಿ ತನಿಖೆಗೆ ಮುಂದಾದ ಪೊಲೀಸರು. ಸತತವಾಗಿ ಸುರಿಯುತ್ತಿರುವ ಮಳೆ. ಸಕಲೇಶಪುರ ತಾಲೂಕಿನ ಯಡಕುಮರಿ ರೈಲ್ವೆ ಮಾರ್ಗದಲ್ಲಿ ಭೂಕುಸಿತ. ತೆರವು ಕಾರ್ಯದಲ್ಲಿ ತೊಡಗಿರುವ 700 ಕಾರ್ಮಿಕರು. ಮುಂದುವರೆದ ಸವಾಲಿನ ದುರಸ್ತಿ ಕಾರ್ಯ. ಎಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದರೆ HCN ನ್ಯೂಸ್.